ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಅಜಡಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೈರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ವಿಷ್ಣು ಸಹಸ್ರನಾಮ ಬೃಹತಿ ಸಹಸ್ರ ತುಲನಾತ್ಮಕ ವಿವರಣಾರಂಭೆ ಸತಿ ತಥಾ ಮಹಾಭಾರತ ತಾತ್ಪರ್ಯನಿರ್ಣಯ ಸಾರ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ನಮ್ಮ ವಿದ್ಯಾಪೀಠದ ಚಾತುರ್ಮಾಸ್ಯ ಜ್ಞಾನ ಸತ್ರದ ಅಂಗವಾಗಿ ನಡೆಯುವ ಜ್ಞಾನ ಸತ್ರ ಬೆಳಗ್ಗೆ ಮನು ಸೂಕ್ತ ಹಾಗೂ ನೃಸಿಂಹಸೂತ್ರ ಹೋಮ, ಆನಂತರ ಬೃಹತಿ ಸಹಸ್ರ ವಿಷ್ಣು ಸಹಸ್ರನಾಮದ ತುಲನಾತ್ಮಕ ಅರ್ಥ ವಿವರಣೆ, ಮಹಾಭಾರತ ಆತ್ಮನಿರ್ಣಯದ ಸಾರ. ಈ ಕಾರ್ಯಕ್ರಮದಲ್ಲಿ ಇವತ್ತು 2ನೇ ದಿವಸ. ನಿನ್ನೆ ನಾವು ಹೋಮವನ್ನು ಪ್ರಾರಂಭ ಮಾಡಲಿಲ್ಲ. ಯಾಕೆ ಪ್ರಾರಂಭ ಮಾಡೋ ಮೊದಲು ನೋಡಿರಲಿಲ್ಲ. ಆಮೇಲೆ ಗೊತ್ತಾಯಿತು ವೈದ್ಯತೆ ಇದೆ, ಹೋಮಕ್ಕೆ ಯೋಗ್ಯವಾದ ತಿಥಿ ಇಲ್ಲ ಅಂತ ತಿಳ್ಕೊಂಡಂತೇಳಿ ಕೊನೆಗೆ ನಾವು ನಿರ್ಣಯ ಮಾಡಿದ್ದೇವೆ ನಾಳೆ ಗುರುಪೌರ್ಣಿಮೆಯ ದಿವಸ ಹೋಮವನ್ನು ಪ್ರಾರಂಭ ಮಾಡಬೇಕು ಅಂತ ತಿಳ್ಕೊಂಡಂಥೇಳಿ ಗುರುಪೌರ್ಣಿಮೆಯ ದಿವಸದಿಂದ ನಾವು ಪ್ರತಿ ದಿವಸ ಹೋಮವನ್ನು ಮಾಡ್ತೇವೆ. 4 ತಿಂಗಳ ಅವಕಾಶ ಇದೆ. ಅನೇಕ ಜನರಿಗೆ ಪುಣ್ಯ ಗಳಿಸುವ ಒಂದು ಅವಕಾಶದ ಅನುಕೂಲ ಮಾಡಿಕೊಡ್ತಾ ಇದ್ದೇವೆ. ಇವತ್ತು ನನಗೆ 5-6 ಫೋನ್ ಬಂದು ನಾವು ಜ್ಞಾನ ಸತ್ರದ 1 ದಿವಸದ ಸೇವೆಯನ್ನು ಮಾಡಬೇಕು ಅಂತ ಮಾಡಿದ್ದೇವೆ, ನಾವು ಎಷ್ಟು ಕೊಡಬೇಕು ಅಂತ ತಿಳ್ಕೊಂಡಂತೇಳಿ.
ನಾನು ಹೇಳಿದೆ, ನೀವು ಇಲ್ಲಿ ಬಂದರೆ ನಾನೇನು ತೆಗೆದುಕೊಳ್ಳೋದಿಲ್ಲ, ನೀವೇ ಸ್ವತಃ ಯಜಮಾನರಾಗ್ತೀರಿ, ಮಾಡಬೇಡಿ. ಇಲ್ಲ ಅಲ್ಲಿಂದಲೇ ಎಲ್ಲಿಂದ ನಾವು ಇದ್ದಲ್ಲಿ ಮಾಡ್ತೇವೆ ಅಂತಕೊಂಡಂತಂದರೆ, ನೀವು ಮನಸ್ಸು ಕೊಟ್ಟು ಪ್ರವಚನ ಕೊಟ್ಟು ಭಕ್ತಿಯಿಂದ ಕೇಳಿ ಸಾಕು. ಅದನ್ನು ಭಕ್ತರು ಕೇಳಬೇಕಲ್ಲ. ಇಲ್ಲ, ನಮಗೆ ಸೇವೆ ಮಾಡಬೇಕಾಗಿದೆ. ಅದಕ್ಕೆ ಕೊನೆಗೆ ನಾವು ಭಕ್ತರಲ್ಲಿ ನಾವು ಮೀಟಿಂಗ್ ಮಾಡಿದಾಗ ಹೋಮ, ಬೆಳಗ್ಗಿನ ಹೋಮ ಮತ್ತು ಪ್ರವಚನ ಹಾಗೂ ಬ್ರಾಹ್ಮಣ ಭೋಜನ ಸೇರಿ 5,000 ರೂಪಾಯಿಯ ಮೊತ್ತವನ್ನು ನಿರ್ಣಯ ಮಾಡಲಾಗಿದೆ. ಯಾರಿಗೆ ಒಟ್ಟು ಈ 4 ತಿಂಗಳಲ್ಲಿ 1 ದಿವಸ ಮಾಡಿಸಬೇಕಾಗಿದೆ, 1 ದಿವಸ 2 ದಿವಸ ಅವರವರು ತಮ್ಮ ಶಕ್ತಿಯನುಸಾರವಾಗಿ ಇದರಲ್ಲಿ ಭಾಗವಹಿಸಬೇಕು. ಭಾಳ ಸಲ ನನಗೆ ಸೇವಾ ವಿವರಣೆ ಸೇರುವಾಗ ಭಾಳ ಸಂಕೋಚ ಆಗ್ತದೆ. ಆದರೆ ಭಕ್ತರು ಕೇಳ್ತಾರೆ, ನಾವು ಮಾಡಬೇಕಾಗಿದೆ ಏನಾದರೂ ಮೊತ್ತ ಹೇಳಿ ಅಂತ ತಿಳ್ಕೊಂಡಂತೇಳಿ ಅವರಿಗೆ ಆ ಹೋಮದ ಆ ಒಂದು ಯಾಜಮಾನ್ಯದ ಮತ್ತು ಬ್ರಾಹ್ಮಣರ ಭೋಜನದ ಪುಣ್ಯ ಬರಲಿ ಅಂತ ತಿಳ್ಕೊಂಡಂತೇಳಿ ಅಲ್ಲಿ ಬರುವ ಒಂದು ಖರ್ಚಿನ ವಿವರಣೆ ಇಟ್ಟುಕೊಂಡು ನಾವು ಒಂದು ಮೊತ್ತವನ್ನು ಹೇಳ್ತೇವೆ, ಸೇವಾ ವಿವರ ಕೊಡ್ತೇವೆ. ಇದರರ್ಥ ಪ್ರತಿಯೊಬ್ಬರು ಸೇವೆ ಮಾಡಿಸಲೇಬೇಕು ಅಂತೇನಿಲ್ಲ. ಮನಸ್ಸು ಕೊಟ್ಟು ಇದರಲ್ಲಿ ಭಾಗವಹಿಸಿ. ಇವತ್ತು ಪರಮಾತ್ಮ ಅಲ್ಲಿ ನಡೆಯುವ ಹೋಮದ ಪುಣ್ಯ ನಮಗೆ ಇವತ್ತು ಸಿಗಲಿ ಸಂಕಲ್ಪ ಮಾಡಿ. ಆನಂತರ ಪ್ರವಚನದ ಪುಣ್ಯ ಸಿಗಲಿ. ಯಾಕೆ ಧ್ಯಾನ ಸತ್ರ ಮಾಡಿಸೋದು ಕೂಡ ಭಾಳ ಮಹತ್ವದ್ದು. ಈಗಿನ ದಿನಗಳಲ್ಲಿ ಮನೆಯಲ್ಲಿ ಮಾಡಿಸೋದು ಭಾಳ ಕಠಿಣ. ನನಗೆ ನೆನಪಿದೆ, ಸುಮಾರು 10-15 ವರ್ಷಗಳ ಹಿಂದೆ, 10 ವರ್ಷಗಳ ಹಿಂದೆಯೂ ಕೂಡ ವರ್ಷಕ್ಕೆ ಸುಮಾರು ಒಂದು ತಿಂಗಳಿಗೆ 2 ಅಥವಾ 3 ಆದರೂ ಭಾಗವತ ಸಪ್ತಾಹ ನಾನು ಮಾಡ್ತಾಯಿದ್ದೆ. ಅಷ್ಟು ಭಕ್ತರಲ್ಲಿ ಮನೆಯಲ್ಲಿ ಅನುಕೂಲ ಇತ್ತು. ಯಾಕೆ ಮನೆಯಲ್ಲಿ ಮಡಿಯಲ್ಲಿ ಅಡುಗೆ ಮಾಡೋರು ಇದ್ದರು. ಈಗ ಮನೆಯಲ್ಲಿ ಮಡಿ ಅಡುಗೆ ನಿಂತೋಗ್ಬಿಟ್ಟಿದೆ. ಎಲ್ಲೋ ಕೆಲವ್ರ ಮನೆಯಲ್ಲಿ ಮಾತ್ರ ಉಳಿದಿದೆ, ಅದು ಕೂಡ ಒಲೆ ಮೇಲೆ. ಬೇಡ, ಈ ನಡೀತಕ್ಕಂಥ ಜ್ಞಾನ ಸತ್ತಲ್ಲಿ ಕೂಡ ಭಾಗವಹಿಸ್ಬೋದು. ಯಾಕಂತಂದರೆ ನಮ್ಮ ಜೀವನದಲ್ಲಿ ನಾವು ಪರಮಾತ್ಮ ಅನುಗ್ರಹ ಪಡೆಯಬೇಕಾಗಿದ್ದರೆ, ನಮ್ಮ ಅಂತಃಕರಣ ಶುದ್ಧಿ ಆಗಬೇಕಾಗಿದ್ದರೆ 3 ಕೆಲಸ ನಾವು ತಪ್ಪದೇ ಮಾಡಲೇಬೇಕು. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಯಜ್ಞ, ದಾನ, ತಪಸ್ಸು. ಯಜ್ಞ, ಹೋಮ ಹವನ, ದಾನ, ವಸ್ತುಗಳ ದಾನ ಅಥವಾ ಅನ್ನದಾನ, ತಪಸ್ಸು ಅಂತ ತಿಳ್ಕೊಂಡಂತಂದರೆ ಶ್ರವಣ, ಪ್ರವಚನ, ಮನನ ಇತ್ಯಾದಿ. ಇಲ್ಲಿ ನೀವು 3 ಇದರಲ್ಲಿ ಭಾಗವಹಿಸ್ಬೋದು. ತತ್ವಜ್ಞಾನದ ಜ್ಞಾನಸತ್ರದ ಪ್ರವಚನದ ಶ್ರವಣವೂ ಆಗ್ತದೆ. ಆನಂತರ ಆಮೇಲೆ ಹೋಮವೂ ಆಗ್ತದೆ, ಅನ್ನದಾನವೂ ಆಗ್ತದೆ. ವಿದ್ಯಾರ್ಥಿಗಳಿದ್ದಾರೆ, ಬ್ರಾಹ್ಮಣರು ಬಂದಿರ್ತಾರೆ, ಅನ್ನದಾನ ಆಗ್ತದೆ. ನಾನು ಆಗ್ರಹಪೂರ್ವಕವಾಗಿ ಹೇಳಬಾರ್ದು ಅಂತ ಮಾಡಿದ್ದೆ. ಇವತ್ತು ನನ್ನ 2 ಗೃಹಸ್ಥ ಶಿಷ್ಯರು ಮನೆಗೆ ಬಂದು, ವಿದ್ಯಾಪೀಠಕ್ಕೆ ಬಂದು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ರಿಂದ ಬಂದಿದ್ದರು. ಪಾಪ ಅವರು ಬಂದು ಚೆಕ್ ಕೊಟ್ಟು ಆಗ್ರಹಪೂರ್ವಕವಾಗಿ ಹೇಳಿದರು, ನಮ್ಮಂತೆ ಭಾಳ ಜನ ಇಂಟ್ರೆಸ್ಟೆಡ್ ಇದ್ದಾರೆ, ಒಂದು ಮೊತ್ತ ಹೇಳಿ ಅಂತ ತಿಳ್ಕೊಂಡಂತೆ. ಆದ್ದರಿಂದ ಹೇಳಲಾಗಿದೆ. ಇದರರ್ಥ ಮಾಡಲೇಬೇಕು ಅಂತ ಸರ್ವಥಾ ಆಗ್ರಹವಿಲ್ಲ. ದುಡ್ಡಿನ ಆಸೆಗೋಸ್ಕರ ನಾವು ಕಾರ್ಯಕ್ರಮ ಮಾಡ್ತಾ ಇಲ್ಲ. ಇದನ್ನು ತಪ್ಪದೇ ನೀವು ಅರ್ಥ ಮಾಡಿಕೊಳ್ಬೇಕು. ಕೇವಲ
ನಾನು ಮೊದಲೇ ಹೇಳಿದ್ದೇನೆ, ಜಗತ್ತಿನಲ್ಲಿ ನಡೆಯುವ ಹಿಂದೂ ವಿರೋಧಿಯಾಗಿರ್ತಕ್ಕಂಥ ಮೊನ್ನೆ ದಿಲ್ಲಿಯಲ್ಲಿ ನಡೆದ ಆ ಏನೊಂದು ಕ್ರಾಂತಿ ಪ್ರೀತಿ ಅಂತ ಹೆಸರು ಕೊಟ್ಟಿದ್ದರು, ಅಲ್ಲಿಯ ದೊಂಬಿಯಲ್ಲಿ ಬಂದ ಶಬ್ದ ಏನು? ब्राह्मणवाद को नष्ट करो, हिंदूवाद को, सनातन धर्म को समूल नाश करो और अल्लाह एक ही नाम रहना चाहिए. ಹೆಸರು ಪರೀಕ್ಷೆಗೋಸ್ಕರ ಇರತಕ್ಕಂಥ ವಿದ್ಯಾರ್ಥಿಗಳ ಕ್ರಾಂತಿ. ಆದರೆ ಅಲ್ಲಿ ಕೇಳಿ ಬಂದ ಶಬ್ದಗಳು, ಆದ್ದರಿಂದಾಗಿ ನಮ್ಮ ದೇಶದಲ್ಲಿರ್ತಕ್ಕಂತಹ ವಾಮಪಂಥಿಗಳು ಅಂತೇನಿದ್ದಾರೆ, ಅವರು ನಮ್ಮ ಸನಾತನ ಧರ್ಮದ ವಿರುದ್ಧ ಒಟ್ಟು ಅರಾಜಕತೆಯನ್ನು ಉಂಟು ಮಾಡಬೇಕು, ಸನಾತನ ಧರ್ಮದ ಜನರು ಜಾಗೃತಗೊಳಿಸಬಾರ್ದು, ಮೊದಲಿನಂತೆ ಅವ್ರು ಮೊದಲನೇ ಮಲ್ಕೊಂಡು ಬಿಡಬೇಕು ಅವರು ಅಂತನ್ನುವ ರೀತಿಯಲ್ಲಿ ಈ ರೀತಿಯಾದಂತಹ ಗೊಂದಲ ನಡೆಸಿದ್ದಾರೆ. ನೋಡ್ತಾ ಇದ್ದೀರಲ್ಲ, 5 ದಿವಸ ಆಯಿತು ಲೋಕಸಭೆಯ ಕಾರ್ಯ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅಂದರೆ ದುಷ್ಟಶಕ್ತಿಗಳ ಅತಿಯಾದ ಘಾತಕವಾದ ಧೈರ್ಯ ಹೆಚ್ಚಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಬ್ರಾಹ್ಮಣರು ಯುದ್ಧ ಮಾಡಲಿಕ್ಕಾಗೋದಿಲ್ಲ, ಕೈಯಲ್ಲಿ ಅಸ್ತ್ರ ಹಿಡಿಲಿಕ್ಕಾಗೋದಿಲ್ಲ. ನಮ್ಮ ಅಸ್ತ್ರ ಅಂತ ತಿಳ್ಕೊಂಡಂತಂದರೆ ಗಾಯತ್ರಿ ಮಂತ್ರ ಮತ್ತು ಭಗವಂತನಿಗೆ ಮಾಡುವ ಪ್ರಾರ್ಥನೆ. ಇಂಥ ದುಷ್ಟರನ್ನು ನಾಶಪಡಿಸುವ ಶಕ್ತಿ ನೃಸಿಂಹದೇವರ ಶಕ್ತಿ. ಅದಕ್ಕೋಸ್ಕರವೇ ನೃಸಿಂಹದೇವರನ್ನು, ದುಶ್ಯಾಸನನನ್ನು ಸಂಹಾರ ಮಾಡಿ ನೃಸಿಂಹದೇವರನ್ನು ಕೊಂಡು ಆ ವೇಳೆಗೆ ಭೀಮಸೇನನಿಗೆ ಸ್ಫುರಿಸಿದ ಮಂತ್ರ ಮನ್ಯು ಸೂಕ್ತ. ಆ ನಂತರ ನಮ್ಮ ಸಂಕಟಗಳನ್ನು ದೂರ ಮಾಡಿ, ನಮ್ಮ ರಕ್ಷಣೆ ಮಾಡಿ, ನಮ್ಮ ಅಪಮೃತ್ಯುವನ್ನು ದೂರ ಮಾಡುವ ಮಂತ್ರ ನೃಸಿಂಹ ಮಂತ್ರ, ಉಗ್ರಂ ವೀರಂ ಮಹಾವಿಷ್ಣು. ಅದನ್ನೇ ಇದಕ್ಕೂ ಈ ಉದ್ದೇಶದಿಂದಲೇ ಆರಿಸಲಾಗಿದೆ. ನಮ್ಮ ಸಾತ್ವಿಕರೆಲ್ಲರೂ ಜೀವಿತ ಉಳಿಯಬೇಕು, ಸಾತ್ವಿಕರ ಮೇಲೆ ಯಾವುದೇ ರೀತಿಯಾದ ಅವರ ಮೇಲೆ ಆಕ್ರಮಣ ಆಗಬಾರದು ಅಂತನ್ನುವುದನ್ನು ನಾವು ಇಟ್ಕೊಂಡಿದ್ದೇವೆ. ಅದಕ್ಕೋಸ್ಕರ ಈ ಧ್ಯಾನ ಸತ್ರ. ಇವತ್ತಿನ ಭಗವಂತನ ಹೆಸರು ಸ್ಥವಿರ. ನೋಡಿದರೆ ವಿಚಿತ್ರ ಅನ್ನಿಸ್ತದೆ. ಸಂಸ್ಕೃತದಲ್ಲಿ ಸ್ಥವಿರ ಅಂದರೆ ಮುದುಕ ಅಂತ ಅರ್ಥ, ವೃದ್ಧ ಅಂತ ಅರ್ಥ. ಅಮರಕೋಶದಲ್ಲಿಯೂ ಕೂಡ ಇದೇ ಹೇಳಿದ್ದಾರೆ. ಅಮರಕೋಶದಲ್ಲಿ ಏನು ಬರ್ತದೆ ಅಂತ ತಿಳ್ಕೊಂಡಂತಂದರೆ, ಪ್ರಭಯ ಸ್ಥವಿರೋ ವೃದ್ಧ. ಪ್ರಭಯ ಬಹಳ ವಯಸ್ಸಾದವನು, ಸ್ಥವಿರ ಮತ್ತು ವೃದ್ಧ ಇವರು ಸಮಾನವಾಚಕ ಶಬ್ದಗಳು ಅಂಥೇಳಿ. ನಮ್ಮ ಪರಮಾತ್ಮ ಮುದುಕನೇ, ವೃದ್ಧನೇ, ಹೌದು ಇಲ್ಲ ಎರಡು. ಅದ್ಯಾಗಾಗ್ತದೆ? ಹೌದು ಇಲ್ಲ ಎರಡು ಹೇಗಾಗ್ತದೆ? ಅಹುದು ಯಾಕೆ? ಅವನಷ್ಟು ವಯಸ್ಸಾದವರು ಯಾರಿಲ್ಲೇ ಇಲ್ಲ, ಅವನೇ ಆದಿ ಕಾಲದಿಂದ ಇದ್ದಾನೆ. ಎಷ್ಟು ಬ್ರಹ್ಮರು ಹೋದರೂ, ಎಷ್ಟು ಯಾರು ಹೋದರೂ ಯಾರಿಗೂ ಗೊತ್ತು. ಆದರೂ ಇನ್ನೂ ಇದ್ದಾನಲ್ಲ ಅವನು. ಆದರೆ ವಯಸ್ಸಿನಿಂದ ಮುದುಕ, ಶರೀರದಿಂದ ಅಲ್ಲ, ಮನಸ್ಸಿನಿಂದ ಅಲ್ಲ. ಅವನು ಯಾವಾಗಲೂ 18-20 ವರ್ಷದ ಯುವಕ. ಅವನು ಪರಮಾತ್ಮ. ಇಂಥ ಪರಮಾತ್ಮ ಇವನು ನಮಗೆ ಎಲ್ಲಿ ಭೇಟಿ ಆಗ್ತಾನೆ? ನಿನ್ನೆ ಕೇಳಿದ್ರಲ್ಲ, ಎಲ್ಲಿ ಯಜ್ಞ ನಡೀತದೆ ಅಲ್ಲಿ ಭೇಟಿ ಆಗ್ತಾನೆ. ಆದರೂ ಕೂಡ ಅಲ್ಲಿ ಹೋಗಬೇಕಲ್ಲ, ನಾನು ಹೋಗ್ಲಿಕ್ಕಾಗೋದಿಲ್ಲ. ಆದರೂ ಭಗವಂತನನ್ನು ಭೇಟಿ ಆಗಬೇಕು. ನಿಮಗೆ ಈ ಆಗ್ರಹ ಇದ್ದರೆ, ಪ್ರತಿ ಸಹಸ್ರ ಮಂತ್ರ ಹೇಳ್ತದೆ, ನಿನ್ನಿನ ಮಂತ್ರದಲ್ಲಿ ನಾನು
ದೇವರನ್ನು ಭೇಟಿಯಾಗಬೇಕಾಗಿದ್ದರೆ ದೇವಾಲಯ ಯಜ್ಞಯಾಗ ನಡೀತದೆ, ಎಲ್ಲಿ ನಿಮ್ಮ ದೇವರ ಮನೆ ಇದೆ ಅಲ್ಲಿ ನನ್ನ ಭೇಟಿಯಾಗಿ ಅಂತ ಹೇಳಿದ್ರು. ಇವತ್ತು ಹೇಳ್ತಾನೆ, ನಿಮ್ಮಲ್ಲಿ ಒಂದು ರಥ ಇದೆಯಲ್ಲ, ಆ ರಥದಲ್ಲಿ ನಾನಿದ್ದೇನೆ ಅಂತ ತಿಳ್ಕೊಂಡಂತೇಳಿ. ನಿಮ್ಮಲ್ಲಿದ್ದ ರಥ ಹುಡುಕಿ, ಆ ರಥದಲ್ಲಿ ನಾನು ಕುಳಿತಿದ್ದೇನೆ, ಅಲ್ಲಿ ನಂಗೆ ಭೇಟಿಯಾಗಿ. ರಥ ಹುಡುಕಿ, ನಿಮ್ಮ ಮನೇಲಿ ಎಲ್ಲರೂ ಸಿಗ್ಬೋದು. ನಾನು ಹೇಳಿದೆ ನಮ್ಮ ವಿದ್ಯಾರ್ಥಿಗಳು ಹುಡುಕ್ರಿ ಅಂತ, ಪಾಪ ಹುಡುಕಿದ್ರು ಅಲ್ಲೇ ಇಲ್ಲಿ ಅಂತ ಕೊಂಡಂತೆ. ಬಂದು ಎಲ್ಲೂ ಸಿಗಲಿಲ್ಲ ಅಂತ ಹೇಳಿದೆ. ಆದರೆ ನಿಮ್ಮ ಹತ್ರ ಇದೆ ಅಂತ ಕೊಂಡಂತ ಹೇಳಿದೆ. ನಿಮ್ಮ ಹತ್ರ ಎಡಕ್ಕೆ ನೋಡಿದರು, ಬಲಕ್ಕೆ ನೋಡಿದರು, ಮುಂದೆ ನೋಡಿದರು, ಹಿಂದೆ ನೋಡಿದರು, ಸಿಗಲಿಲ್ಲ. ಇನ್ನೂ ಹತ್ರ ಇದೆ ಅಂತ ಕೊಂಡಂತ ಹೇಳಿದೆ. ಈ ಶರೀರವೇ ರಥ. ಈ ಶರೀರಕ್ಕೆ ರಥದಕ್ಕೆ ಕುದುರೆಗಳು ಭಗವದ್ಗೀತೆ ಹೇಳ್ತದೆ, ಕಠೋಪನಿಷತ್ತು ಹೇಳ್ತದೆ, ಇಂದ್ರಿಯಾಣಿ ಹಯಾನಾಹು ಮನಃ ಪ್ರಗ್ರಹಮೇವಚ. ಲಗಾಮು ಮನಸ್ಸು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 10 ಕುದುರೆಗಳು. ಮನಸ್ಸು ಲಗಾಮ್, ಬುದ್ಧಿ ಸಾರಥಿ, ಯಜಮಾನ ನಮ್ಮ ಜೀವಾತ್ಮನ ಒಳಗಿರುವ ಪರಮಾತ್ಮ. ಇಲ್ಲೇ ಇದ್ದಾನೆ ದೇವರು, ಇಲ್ಲಿ ಸಿಗ್ತಾನೆ. ಆದರೆ ಇಲ್ಲಿ ನೋಡಿಕೊಂಡ್ರೆ ನಿಮಗೆ ಎದೆ ಕಾಣಿಸ್ತಾ, ಅಷ್ಟೆ ಎದೆ ಕಾಣಿಸ್ತದೋ, ಹೊಟ್ಟೆ ಬಂದ್ರೆ ಹೊಟ್ಟೆ ಕಾಣಿಸ್ತದೆ. ಹಾಗಿಲ್ಲ. ಈ ಕಣ್ಣನ್ನು ಒಳಗಿನ ದೃಷ್ಟಿಯಿಂದ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ. ಕಣ್ಣು ಉಲ್ಟಾಗಿ ಒಳಗೆ ನೋಡಬೇಕು. ಸಿಟಿ ಸ್ಕ್ಯಾನು, ಆ ಸ್ಕ್ಯಾನಿಗೂ ಕೂಡ ಕಾಣಿಸೋದಿಲ್ಲ. ಇದು ನಿಮ್ಮ ಒಳಗಣ್ಣಿನಿಗೆ ಕಾಣಿಸ್ತದೆ. ಅದನ್ನೇ ಬೃಹತಿ ಸಹಸ್ರ ಹೇಳ್ತದೆ. ಸಂಸ್ಕೃತದಲ್ಲಿ ತಿಷ್ಠತಿ ಇತಿ ಸ್ಥ, ರಥೆ ತಿಷ್ಠತಿ ಇತಿ ಸ್ಥವಿರಃ. ತಿಷ್ಠತಿ ಇತಿ ಸ್ಥ, ಅದಕ್ಕೆ ವಿ ವಿಶೇಷವಾಗಿ ಸ್ಥವಿ ಆಯಿತು. ರಥ, ರಥೆ ವಿಶೇಷ ರೂಪೇಣ ತಿಷ್ಠತಿ ಇತಿ ಸ್ಥವಿರಃ. ಆದ್ದರಿಂದಾಗಿ ನಮ್ಮ ಹೃದಯ ರಥದಲ್ಲಿ ಪರಮಾತ್ಮ ಇಲ್ಲಿ ಕುಳಿತುಕೊಂಡು ನಮ್ಮ ಈ ರಥವನ್ನು ನಡೆಸ್ತಾ ಇದ್ದಾನೆ. ಆದರೆ ಅವನೇನು ಮಾಡ್ತಾನೆ? ಈ ಜೀವಾತ್ಮ ಒಳ್ಳೆ ಕೆಲಸ ಮಾಡಿದರೆ, ಒಳ್ಳೆ ವಿಚಾರ ಮಾಡಿದರೆ, ಆ ವಿಚಾರದ ಕಡೆಗೇ ಕರ್ಕೊಂಡು ಹೋಗ್ತಾನೆ. ತನ್ನ ಮನೆ ಕರ್ಕೊಂಡು ಹೋಗ್ತಾನೆ, ತನ್ನ ಮನೆ ಕಡೆ ಕರ್ಕೊಂಡು ಹೋಗ್ತಾನೆ, ವೈಕುಂಠದ ಕಡೆಗೆ. ಇಲ್ಲ, ನಾನು ಹೆಂಡ್ತಿನೇ ಪ್ರೀತಿಸ್ತೀನಿ, ಗಂಡನ ಪ್ರೀತಿಸ್ತೇನೆ, ಮಕ್ಕಳನ್ನೇ ಪ್ರೀತಿಸ್ತೀನಿ, ದುಡ್ಡನ್ನು ಪ್ರೀತಿಸ್ತೀನಿ ಅಂದರೆ ಸಂಸಾರದ ಕಡೆಗೆ ರಥ ತಿರುಗಿಸ್ತಾನೆ. ತನ್ನ ಕಡೆ ಹೋಗೋದನ್ನು ವಾಪಸ್ ತಿರುಗಿಸ್ತಾನೆ. ಅಬೌಟ್ ಟರ್ನ್ ಅಂತಿಕೊಂಡಂತಾರಲ್ಲ, ಅಬೌಟ್ ಟರ್ನ್ ಮಾಡ್ತಾನೆ ಪರಮಾತ್ಮ. ಇಂಥ ಪರಮಾತ್ಮನನ್ನೇ ವೇದ ಮಂತ್ರಗಳು, ಋಗ್ವೇದವನ್ನು ತಿಳಿದಿರ್ತಕ್ಕಂಥ ಪ್ರಸ್ತೋತ್ರಗಳು, ಆನಂತರ ಯಜುರ್ವೇದಾದಿ ಗ್ರಂಥಗಳು ಈ ಭಗವಂತನನ್ನೇ ಇಂದ್ರ ಅಂತಿಕೊಂಡಂತೇಳಿ ಸ್ತೋತ್ರ ಮಾಡ್ತಾರೆ. ಇಂದ್ರ ಸಂಸ್ಕೃತದಲ್ಲಿ ಇದಿ ಐಶ್ವರ್ಯೇ, ಪರಮ ಐಶ್ವರ್ಯವಂತ ಪರಮಾತ್ಮ. ನಿನ್ನ ಸಮಾನ ಐಶ್ವರ್ಯವಂತರು ಯಾರಿಲ್ಲಪ್ಪ ಅಂತ ತಿಳ್ಕೊಂಡಂಥೇಳಿ ಭಗವಂತನ. ಯಾಕಂದರೆ ಎಲ್ಲರಿಗೂ ಈಶ್ವರ ಅವನೇ ಅಲ್ಲೇನು? ಈಶ್ವರತ್ವ ಇರುವವನೇ ಐಶ್ವರ್ಯ. ಎಲ್ಲರ ನ್ಯಾಮಕೂ ಹೌದು, ಎಲ್ಲ ಸಂಪತ್ತಿಯನ್ನು ತನ್ನ ಹತ್ರ ಇಟ್ಕೊಂಡವನು ಅವನು. ಲಕ್ಷ್ಮೀದೇವಿಯನ್ನೇ ತನ್ನ ದಾಸಿಯನ್ನಾಗಿ ಮಾಡಿಕೊಂಡ ವ್ಯಕ್ತಿ ಎಷ್ಟು ಸಿರಿವಂತ ಇರಬೇಕು ಕಲ್ಪನೆ ಮಾಡಿ.
ಮಂತ್ರ ಹೇಗೆ ಹೇಳ್ತದೆ ನೋಡೋಣ. ಬೃಹತ್ ಗಾಥಿನಃ ಬೃಹತ್ ಇಂದ್ರಂ, ಸರ್ವೋತ್ತಮನಾದ, ಐಶ್ವರ್ಯದಾಯಕನಾದ, ಐಶ್ವರ್ಯ ಪ್ರೇರಕನಾದ ಇಂದ್ರಂ, ಇಂದ್ರನನ್ನೇ ಕುಳಿತು, ಗಾಥಿನಃ ಸಾಮಗಾನ ಮಾಡ್ತಕ್ಕಂಥ ಉದ್ಗಾತೃಗಳು. ಉದ್ಗಾತ ಅಂತ ತಿಳ್ಕೊಂಡಂತನ್ನೋ ಸ್ಥಾನ ಇದೆ, ಪ್ರಸ್ತೋತ ಅಥವಾ ಉದ್ಗಾತ ಅಂತ ತಿಳ್ಕೊಂಡಂತೇಳಿ. ಉದ್ಗಾತೃಗಳು ಸಾಮದಿಂದ ಗಾನ ಮಾಡಿ ಪರಮಾತ್ಮನನ್ನು, ನಿನ್ನ ಸಮಾನ ಸಮರ್ಥರೆಲ್ಲ, ಐಶ್ವರ್ಯವಂತರು ಯಾರು ಇಲ್ಲಪ್ಪ ಅಂತ ತಿಳ್ಕೊಂಡಂತೇಳಿ ಸ್ತೋತ್ರ ಮಾಡ್ತಾರೆ. ಬೃಹತ್ ಗಾಥಿನಃ ಅನೂಷತ, ಅವನನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಅರ್ಕಿಣಃ, ಅರ್ಕ್ ಅಂದರೆ ಋಕ್, ಅರ್ಕ್ ಅಂತ ರೂಪ ಆಗ್ತದೆ. ಋಗ್ವೇದವನ್ನು ಬಲ್ಲ ಪೋತ್ರಗಳು. ಯಾವನು ಆಹುತಿ ಹಾಕಲಿಕ್ಕೆ ಕೂತ್ಕೊಳ್ತಾನೆ ಅವನಿಗೆ ಋಗ್ವೇದದ ಬಗ್ಗೆ ಪರಿಚಯ ಇರಬೇಕು. ನಾವು ಆಹುತಿ ಹಾಕೋದಕ್ಕೋಸ್ಕರ ಯಾರು ಬರ್ತಾರೆ ಪಾಪ, ನಾವು ಕೊಡ್ತೀವಿ ಅಂತಂದ್ರೆ ಕೊಡಿಸ್ತೇವೆ. ಅದು ನಿಜವಾಗಿಯೂ ಕೂಡ ಅವ್ರನ್ನ ಋತ್ವಿಜರಂತೆ ಹಿಡಿಬೇಕು. ಮುಖ್ಯ ಹೋತ ಅಂತ ಅವನು ಕೂತ್ಕೊಂಡಿರ್ತಾನೆ, ಅವ್ನು ಋಗ್ವೇದದ ಬಗ್ಗೆ ಸ್ವಲ್ಪ ಆದರೂ ಗೊತ್ತಿರಬೇಕು. ಮುಖ್ಯ ಏನು ಆಹುತಿ ಹಾಕ್ತಕ್ಕಂಥ ತುಪ್ಪ ಹಾಕ್ತಕ್ಕಂಥವನಿದ್ದಾನೆ, ಅವನು ಋಗ್ವೇದ ಬಲ್ಲವನಾಗಿರಬೇಕು. ಅವರೇನು ಮಾಡ್ತಾರೆ, ಅರ್ಕೆ ಬಿಹಿ ಋಚ ಅರ್ಕ್ ಅಂತ ಆಗ್ತದೆ. ಋಚಗಳಿಂದ, ಋಗ್ವೇದದ ಋಕ್ಕಗಳಿಂದ ಇಂದ್ರಂ ಅನೂಷತ, ಇಂದ್ರನನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಅಂದರೆ ಇಂದ್ರನಾಮಕನಾದ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಇನ್ನು ವಾಣಿ, ಋಗ್ವೇದ ಯಜುರ್ವೇದ ಬಿಟ್ಟು, ಋಗ್ವೇದ ಮತ್ತು ಸಾಮವೇದ ಬಿಟ್ಟು ಯಜುರ್ವೇದ, ಅಥರ್ವವೇದ, ಆನಂತರ ಪುರಾಣದ ಮಂತ್ರ, ಇವರೆಲ್ಲರೂ ಕೂಡ ಪರಮ ಐಶ್ವರ್ಯನಾಗಿರ್ತಕ್ಕಂತಹ ಇಂದ್ರನನ್ನೇ ಸ್ತೋತ್ರ ಮಾಡ್ತಾರೆ. ಹಾಗಾದರೆ ಈ ಇಂದ್ರ ಎಲ್ಲಿ ಸ್ಥಿತನಾಗಿರ್ತಾನೆ ಸ್ತೋತ್ರ ಮಾಡ್ತಕ್ಕಂಥವರಲ್ಲಿ? ವಚೋಯುಜ, ಹಾಯ್ ಅಂದಾಕ್ಷಣಕ್ಕೇನೆ ಅವನ ಮಾತನ್ನು ಕೇಳಿ ಮುಂದೆ ಮುಂದೆ ಹೋಗ್ತಕ್ಕಂತಹ ಕುದುರೆಗಳು ಅಂತಗಳಿಗೆ ಅವುಗಳಿಗೆ ವಚೋಯುಜ ಅಂತೇಳಿ ಕರೀತಾರೆ. ಎತ್ತನ್ನು ಹೊಡೆಯತಕ್ಕಂಥವನು, ಕುದುರೆ ನೋಡಿಸ್ತಕ್ಕಂಥ ಹಾಯ್ ಚಲೋ ಚಲೋ ಹಾಯ್ ಚಲೋ. ಸಾರಥಿಯ ಮಾತನ್ನು ಕೇಳಿ ಮುಂದೆ ಓಡತಕ್ಕಂತಹ ಹರಿಯ ಕುದುರೆಗಳು ಅವೇನು ಮಾಡ್ತವೆ ಅಂತಿಕೊಂಡಂತಂದರೆ, ಅವನಿಂದ ಪ್ರೇರಿತರಾಗಿ ಅಂತಂದರೆ ಇಲ್ಲಿ ಬುದ್ಧಿಂತು ಸಾರಥ್ಯಂ ವಿದ್ಧಿ, ಶಾಸ್ತ್ರಜ್ಞಾನ ಪ್ರೇರಿತವಾಗಿರ್ತಕ್ಕಂಥ ಬುದ್ಧಿ ಅಂತ ತಿಳ್ಕೊಂಡಂತೇನಿದೆ, ಆ ಬುದ್ಧಿ ಏನು ಮಾಡ್ತದೆ, ಶಾಸ್ತ್ರವಚನಗಳಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇರ್ತದೆ. ಅದನ್ನು ಕೇಳಿಕೊಂಡು ಪರಮಾತ್ಮ ಆ ಕುದುರೆಗಳಿಗೆ ಸರಿಯಾದ ದಾರಿಗೆ ಕಳಿಸುವಂತ ಗುಣ ಅಂತ ಹೇಳಿ ಕರೀತಾರೆ. ಆ ನಂತರ ಆ ಬುದ್ಧಿ ಎಂಥ ಬುದ್ಧಿ ಅದು? ವೇದ ವಾಕ್ಯಾನುವರ್ತಿನೋ ಮನೋಬುದ್ಧಿಯೋ ಸಂಬಂಧಿನಿ, ವೇದ ವಾಕ್ಯಗಳನ್ನು ಅನುಸಾರ ಮಾಡಿ ವೇದ ಮಂತ್ರಗಳಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡತಕ್ಕಂತಹ, ಅಂದರೆ ವೇದಗಳನ್ನು ಕೇಳಿ ಕೇಳಿ ಮನಸ್ಸಿನಲ್ಲಿ ಧಾರಣ ಮಾಡಿ ಬುದ್ಧಿಯಿಂದ ಅರ್ಥವನ್ನು ವಿಚಾರ ಮಾಡಿ ಆ ಮುಖಾಂತರ ಪರಮಾತ್ಮನನ್ನು ಸ್ತೋತ್ರ ಮಾಡತಕ್ಕಂತಹ ಶರೀರವೆಂಬ ರಥದಲ್ಲಿ ವಚೋಯುಜ ಅನ್ನೋದಕ್ಕೋಸ್ಕರ ಇದೇ ರೀತಿ ಇಂದ್ರ ಇದ್ಧರ್ಯೋ ಸಚ ಸಮ್ಮಿಶ್ಲ ಆ ವಚೋಯುಜ.
ಆ ಮನಸ್ಸು ಮತ್ತು ಬುದ್ಧಿಗಳು ತಮ್ಮಲ್ಲಿ ಕುಳಿತ ಪರಮಾತ್ಮನನ್ನು ಕುರಿತು ವೇದ ಮಂತ್ರಗಳಿಂದ ಸ್ತೋತ್ರ ಮಾಡ್ತಾ ಇರಲು ಈ ಹರಿಯ ಕುದುರೆಗಳು ಭಗವಂತನ ಕಡೆಗೆ, ಭಗವಂತನ ಮನೆಯ ಕಡೆಗೆ, ಭಗವಂತನ ಪ್ರಾಪ್ತಿಯ ಕಡೆಗೆ ನಮ್ಮ ರಥವನ್ನು ತೆಗೆದುಕೊಂಡು ಹೋಗುತ್ತವೆ. ಸಚ ಸಮ್ಮಿಶ್ಲಃ, ಅತ್ಯಂತ ಆರಾಮಾಗಿ ಹೋಗ್ತಾ ಇವೆ, ಏನು ಅಡೆತಡೆಗಳಿಲ್ಲ. ಇಂಥ ಪರಮಾತ್ಮ ನಮ್ಮ ಹೃದಯದಲ್ಲಿ, ಇದೇ ರಥದಲ್ಲಿ, ಈ ಶರೀರ ಅಂತನ್ನೋ ರಥದಲ್ಲಿಯೇ ಸ್ಥಿರನಾಗಿ ಇರ್ತಾನೆ ಪರಮಾತ್ಮ. ದಯಾನಂದ ಸರಸ್ವತಿಯವರಿಗೆ ಯಾರೋ ಕೇಳಿದ್ರಂತೆ, ದಯಾನಂದ ಸರಸ್ವತಿ ಯಾರಿಗೋ ಕೇಳಿದ್ರಂತೆ, ನೀವು ವೈಷ್ಣವರು ನಾಮ ಉದ್ದ ಯಾಕೆ ಹಚ್ತೀರಿ, ಅಂಗಾರಕ್ಷತೆ ಯಾಕೆ ಹಚ್ತೀರಿ ಅಂತ ತಿಳ್ಕೊಂಡಂತೆ. ಪಾಪ ಅವನಿಗೇನು ಗೊತ್ತಿರಲಿಲ್ಲ, ನಾವು ಸೀದಾ ಸ್ವರ್ಗಕ್ಕೆ ಹೋಗ್ತೀವಿ. ಅದನ್ನೇ ಕೇಳಿಕೊಂಡು ಅವರು ತಮ್ಮ ಸತ್ಯಾರ್ಥ ಪ್ರಕಾಶದಲ್ಲಿ ಈಗ ವೈಷ್ಣವರಿಗೆ ಹೇಳ್ತಾರೆ, ಏನು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಂತೆ. ಹಾಗಲ್ಲ, ನಾವು ಅಂಗಾರ ಅಕ್ಷತೆ ಹಚ್ಚಿಕೊಳ್ತೇವೆ. ಯಾಕೆ? ನಮ್ಮ ರಥದ ಧ್ವಜ ಹನುಮಂತನ ಧ್ವಜ, ಭೀಮಸೇನನ ಧ್ವಜ, ಮಧ್ವಾಚಾರ್ಯರ ಧ್ವಜ. ಹನು ಭೀಮರ ಆಯುಧ ಗದಾ. ಆದ್ದರಿಂದಾಗಿ ಗದಾ ರೀತಿಯಾಗಿ ಅಂಗಾರ ಅಕ್ಷತೆ, ಗದೆಯಂತೆ ಕಾಣಿಸ್ತಾ ಇದೆಯಲ್ಲ ಇದು. ಇದರರ್ಥ ನಮ್ಮ ದೇಹವೆಂಬ ರಥದ ಧ್ವಜ ಇದು. ಈ ಧ್ವಜದಲ್ಲಿ ಹನುಮಂತ ದೇವರನ್ನು ಕುಡಿಸ್ಕೊಂಡಿದ್ದೇವೆ. ಹನುಮಂತ ದೇವರ ಚಿತ್ರ ತೆಗಿಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಂತ ಹೇಳಿ ನಾವು ಇಲ್ಲಿ ಗದೆಯ ಚಿಹ್ನವನ್ನು ಧಾರಣ ಮಾಡ್ತೇವೆ. ಅದಕ್ಕೋಸ್ಕರವೇ ಹೆಣ್ಣುಮಕ್ಕಳು ಕೂಡ ಉದ್ದು ಕುಂಕುಮ ಹಚ್ಕೊಳ್ಬೇಕು. ಆ ಕುಂಕುಮ ಹೇಗಿರ್ತದೆ? ಮೊದಲು ಅಗಲವಾಗಿದ್ದು ಮೇಲೆ ಚೂಪಾಗಿ ಹೋಗ್ತಾ ಹೋಗ್ತದೆ. ಅದು ಕೂಡ ಗದೆಯ ಚಿಹ್ನವೇ. ಆದ್ದರಿಂದಾಗಿ ಈ ರಥದ ಚಿಹ್ನ ಹನುಮಂತ ದೇವರು. ಆನಂತರ ಈ ರಥಕ್ಕೋಸ್ಕರ ನಾವು ಏನು ಮಾಡ್ತೇವೆ? ಇಲ್ಲಿ ಬಾಳೆ ಎಲೆ ಆಕಾರದ ಗೋಪಿಚಂದನ ಹಚ್ಕೊಳ್ತೇವೆ, ಗಂಧ ಹಚ್ಕೊಳ್ತೇವೆ. ಈ ರಥಕ್ಕೆ ಬಾಳೆ ಎಲೆಯನ್ನು ಕಟ್ಟಿದ್ದೇವೆ. ಆನಂತರ ಈ ರಥದಲ್ಲಿ 3 ಈ ರೀತಿಯಾಗಿರ್ತಕ್ಕಂಥ ನಾಮ ಹಚ್ಚಿಕೊಳ್ತೇವೆ. ಆ 3 ನಾಮಗಳು ಏಕೆ? ಪರಮಾತ್ಮನ ಬ್ರಹ್ಮ ವಿಷ್ಣು ಮಹೇಶ್ವರರು ಸೃಷ್ಟಿಗೆ ಕಾರಣೀಭೂತರು. ಆದ್ದರಿಂದಾಗಿ ಆ 3 ಹಚ್ಚಿಕೊಳ್ತೇವೆ. ಈ 3 5ರ ಸಂಕೇತವೂ ಕೂಡ ಆಗಿದೆ. ಆದ್ದರಿಂದಾಗಿ ಕುದುರೆಯ ಸಂಕೇತ ಅಥವಾ ಇದು ದೀಪದ ಸಂಕೇತ. ಸತ್ವರಜ ತಮೋ ಗುಣಗಳನ್ನು ಸುಟ್ಟು ಹಾಕೋದಕ್ಕೋಸ್ಕರ ಇರುವ ದೀಪಗಳು ಈ 3 ದೀಪಗಳು. ಬದಿಯ ದೀಪ ನಾವು ಎದೆಗೆ ಹಚ್ಕೊಳ್ತೇವೆ. ಒಂದು ಕಡೆ ಹಚ್ಕೊಂಡು ಪರಮಾತ್ಮನ ಬಲದಲ್ಲಿ ಸಮಯ ಇರಬೇಕು ಅಂತ ನಿಯಮ ಇದೆ. ಆದ್ದರಿಂದಾಗಿ ಇಲ್ಲಿ ದೀಪ ಇದೆ. ಆನಂತರ ಇವು 3 ಆ ಪರಮಾತ್ಮನ ಕೂಡುವ ಮಂಟಪದ ಕಾಲುಗಳು ಅಂತ ತಿಳ್ಕೊಂಡಂತೂ ಅನ್ಬೋದು. ಮುಖ್ಯವಾಗಿ ಸತ್ವರಜಸ್ತಮ ಗುಣಗಳನ್ನು ನಾವು ಸದೆಬಡೆಯೋದಕ್ಕೋಸ್ಕರ ಇರತಕ್ಕಂಥದ್ದು ಅಂತ ಅರ್ಥ ಮಾಡಿಕೊಳ್ಬೇಕು. ಇದಾದ ನಂತರ ದೇವರನ್ನು ಕೂಡಿಸುವುದಕ್ಕೋಸ್ಕರ ಇಲ್ಲಿ ದೊಡ್ಡದಾದ ನಾಮ ಎದುರು ಬಾದಾಮಿ ಆಕಾರದ ನಾಮ ಹಚ್ಕೊಳ್ತೇವೆ.
ಇವತ್ತು ಕೂಡ ನಿಮ್ಮನ್ನು ಪ್ರೀತಿ ಮಾಡ್ತೇವೆ ಅಂತಂದಾಗ ಏನು ಮಾಡ್ತೀರಿ, ಹಾರ್ಟಿನ ಚಿತ್ರ ಹಾಕ್ತೀರಲ್ಲ. ಈಗೆಲ್ಲ ಲವ್ ಮಾಡಬೇಕು ಅಂತ ಹೆಸರಿನಲ್ಲಿ ಕೂಡ ಅದನ್ನು ಹಾಕ್ತಾರೆ. ಅದು ಬಂದದ್ದು ಎಲ್ಲಿಂದ? ಇಲ್ಲಿಂದ. ಈ ಹಾರ್ಟು ಪರಮಾತ್ಮನ ಆವಾಸ ಸ್ಥಾನ, ಅವನೇ ಸರ್ವರಿಗೂ ಪ್ರೀತ್ಯಾಸ್ಪದನಾದ ವ್ಯಕ್ತಿ, ಜಗತ್ತನ್ನು ಪ್ರೀತಿ ಮಾಡುವ ಭಗವಂತ. ಅದಕ್ಕೋಸ್ಕರ ಈ ರೀತಿಯಾಗಿ ನಾಮ ಹಚ್ಚಿಕೊಳ್ತೇವೆ. ಆ ನಂತರ ಪರಮಾತ್ಮನ ಆಯುಧಗಳೇನು? ಶಂಖ, ಚಕ್ರ, ಗದ. ಅದಕ್ಕೆ ಆ ಮುದ್ರೆಗಳನ್ನು ಹಚ್ಚಿಕೊಳ್ತೇವೆ. ಸುಮ್ಮನೆ ಮುದ್ರೆ ಹಚ್ಚಿಕೊಳ್ತಾ ಇಲ್ಲ. ಈ ಪರಮಾತ್ಮನ ರಥ. ಅದಕ್ಕೋಸ್ಕರ ರುಕ್ಮಿಣೀ ವಿಜಯದಲ್ಲಿ ವಾದಿರಾಜರು ವರ್ಣನೆ ಮಾಡ್ತಾರೆ, ಪರಮಾತ್ಮ ರಥದಲ್ಲಿ ಕುಳಿತು ಮಥುರೆಯಿಂದ ಗೋಕುಲಕ್ಕೆ ಹೋದ. ಆ ರಥ ಯಾವುದು? ವಸುದೇವನ ಶರೀರ. ನಾಮ ಹಚ್ಕೊಂಡಿದ್ದ, ಅಲಂಕಾರ ಮಾಡಿಕೊಂಡಿದ್ದ. ಆ ನಂತರ ಈ ರೀತಿಯಾಗಿರ್ತಕ್ಕಂಥ ತನ್ನ ದೇಹವನ್ನೇ ರಥ ಅಂತ ತಿಳ್ಕೊಂಡಂತೇಳಿ ಮಾಡಿಕೊಂಡು ಈ ರಥದಲ್ಲಿ ಮಧ್ಯದಲ್ಲಿ ಪರಮಾತ್ಮನನ್ನು ಕೂಡಿಸಿಕೊಂಡು ತಾನು ಹೊರಟ. ಇಂಥ ಅದ್ಭುತವಾಗಿರ್ತಕ್ಕಂಥ ಕ್ರಮದಲ್ಲಿ ಈ ರಥಕ್ಕೆ ಈ ಬಾಯಿ ಅಂತೇನಿದೆಯಲ್ಲ, ನಮ್ಮ ಬಾಯಿ, ಇದು ಇವತ್ತಿನ ದಿನಗಳಲ್ಲಿ ರಥದಲ್ಲಿ ಕುಳಿತುಕೊಂಡು ಮಾತಾಡ್ತಾ ಇರ್ತಾರೆ, ಸ್ತೋತ್ರ ಹೇಳ್ತಾ ಇರ್ತಾರೆ, ಜಯ ಜಯಕಾರ ಮಾಡ್ತಾ ಇರ್ತಾರೆ. ಅದರ ಸ್ಪೀಕರ್ ಮೇಲೆ ಕಟ್ಟಿರ್ತಾರೆ. ಇದು ಸ್ಪೀಕರ್. ಈ ಸ್ಪೀಕರ್ನಿಂದ ಕೆಟ್ಟ ಶಬ್ದಗಳು ಬಂದರೆ ಜನರೆಲ್ಲ ರಥವನ್ನು ಬೇರೆ ಕಡೆ ಓಡಿಸ್ಬಿಡ್ತಾರೆ. ಇದರಿಂದ ಯಾವಾಗಲೂ ಭಗವಂತನ ನಾಮಸ್ಮರಣೆ ಬರ್ತಾ ಇದ್ದರೆ ಎಲ್ಲ ದೇವತೆಗಳು ದಾರಿ ಬಿಟ್ಟು ಕೊಡ್ತಾರೆ. ಓ ನಡಿ ನಡಿ ಬನ್ನಿ, ವೈಕುಂಠಕ್ಕೆ ಬನ್ನಿ ಅಂತ ತಿಳ್ಕೊಂಡಂತೇಳಿ. ಎಂಥ ಸುಂದರವಾದ ಕಲ್ಪನೆ ಇದೆಯಲ್ಲ. ಪ್ರತಿಯೊಂದು ವೇದ ಮಂತ್ರಗಳು ಇಂಥ ಅದ್ಭುತ ರೂಪಕಗಳು. ಪರಮಾತ್ಮ ಈ ರಥದ ಮೇಲೆ ಗಟ್ಟಿಯಾಗಿ ಕುಳಿತುಕೊಂಡು ಸಮ್ಮಿಶ್ಲಃ ಮಂತ್ರ ಏನಿದೆ, ಬೃಹತಿ ಸಹಸ್ರದ ಮಂತ್ರ, ಬೃಹದಿಂದ್ರಂ ಅರ್ಕೇಭಿರರ್ಕಿಣಃ ಇಂದ್ರಂ ವಾಣೀರನೂಷತ ಇಂದ್ರ ಇದ್ಧರ್ಯೋಸ್ಸ ಚ ಸಮ್ಮಿಶ್ಲ ವಚೋ ಯುಜ. ನಮ್ಮ ವಿದ್ಯಾರ್ಥಿಗಳು ಹೇಳ್ತಾರೆ ನೋಡ್ರು, ಬಾಯ್ಪಾಠ ಇದ್ದವರಿಗೆ ಹೇಳ್ರು. ಓಂ ಇಂದ್ರಮರ್ಭೆ ಬೃಹದಿಂದ್ರಮರ್ಕೇಭಿರರ್ಕಿಣಃ ಇಂದ್ರಂ ವಾಣೀರನೂಷತ ಇಂದ್ರೈರ್ಧರ್ಯೋಸ್ಸ ಚ ಸಮ್ಮಿಶ್ಲ ವಚೋ ಯುಜ. ಓಂ ಓಂ ಬೃಹದೇಂದ್ರಮರ್ಕೇಭಿರರ್ಕಿಣಃ ಇಂದ್ರಂ ವಾಣೀರನೂಷತ ಇಂದ್ರೈರ್ಧರ್ಯೋ ಸಮ್ಮಿಶ್ಲ ಆವಚೋ ಯುಜ. ಓಂ. ಆದ್ದರಿಂದಾಗಿ ಪರಮಾತ್ಮನಿಗೆ ಸ್ಥವಿರ ಸ್ಥವಿರ ಅಂತ ತಿಳ್ಕೊಂಡಂತ ಹೆಸರು. ಅರ್ಧ ಗಂಟೆ ವಿಷ್ಣು ಸಹಸ್ರನಾಮ ತತ್ವ, ವಿಷ್ಣು ಸಹಸ್ರನಾಮ ಮತ್ತು ಬೃಹತಿ ಸಹಸ್ರದ ಸಾರ, ಉಳಿದದ್ದು ಮಹಾಭಾರತ ತಾತ್ಪರ್ಯ ಅಂತ ಹೇಳಿದ್ದೆ. ಹಾಗಾದರೆ ಸ್ಥವಿರ ಶಬ್ದಕ್ಕೆ ಆಗಲೇ ಹೇಳಿದಂತೆ ತಿಷ್ಠತೆ ಇತಿ ಸ್ಥ, ಹೃದಯ ಮಂದಿರದಲ್ಲಿ ಸ್ಥಿರವಾಗಿ ಇರ್ತಾನೆ, ಆದ್ದರಿಂದ ಸ್ಥ. ವಿಶೇಷೇಣ ತಿಷ್ಠತಿ ಇತಿ ವಿ, ಸ್ಥ ವಿ. ರಥೇ ತಿಷ್ಠತಿ ಇತಿ ಸ್ಥವಿರ, ಹೃದಯ ಶರೀರರೂಪಿ ರಥೇ ತಿಷ್ಠತಿ ಇತಿ ಸ್ಥವಿರ. ಹೃದಯ ಮಂದಿರದಲ್ಲಿ ಯಾವಾಗಲೂ ವಾಸವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಸ್ಥವಿರ ನಾಮಕ ಪರಮಾತ್ಮ. ಇನ್ನೊಂದು ಆಗಲೇ ಹೇಳಿದಂತೆ ಪ್ರವಿಷ್ಣುರಸ್ತು ತವಸಃ ತವೀಯಾನ್ ಅಂತಕ್ಕಂಥ ತವತಸ್ತವೀಯಾನ್ ಅಂತೂ 3 ಮಂತ್ರದ ಹಿಂದಿನ ಮಂತ್ರ. ತವಸಸ್ತವೀಯಾನ್ ಅಂತನ್ನೋದೇ ಸ್ಥವೀರ್, ಸ್ಥ ಹೋಗಿ ಸ್ಥ ಆಗ್ತದೆ. ಮಹಾಪ್ರಕಾಶವಿರತಕ್ಕಂಥವನು, ಅತ್ಯಂತ ಶ್ರೇಷ್ಠ ಪ್ರಕಾಶದಿಂದ ಯುಕ್ತನಾಗಿರ್ತಕ್ಕಂಥವನು, ಎಲ್ಲರಿಗಿಂತಲೂ ಪ್ರಾಚೀನನಾಗಿರ್ತಕ್ಕಂಥ ವ್ಯಕ್ತಿ. ಪ್ರಭಯ ಸ್ಥವಿರೋ ವೃದ್ಧ ಅಂತ ಅಮರಕೋಶದ ಪ್ರಕಾರ. ಅಥವಾ
ತಿಷ್ಠತೀತಿ ಸ್ಥಂ, ಯಾವುದು ಬಹಳ ದಿನವರೆಗೆ ಇರ್ತದೆ ಅದು ಈ ಜಗತ್ತು. ತತ್ರ ವಿಶೇಷೇಣ ಸ್ಥವಿ ರಾಜತೆ, ಶೋಭಿತನಾಗಿದ್ದಾನೆ. ಜಗತ್ತರಲ್ಲಿ ಪರಮಾತ್ಮ ವಿಶೇಷವಾದ ಕಾಂತಿಯಿಂದ ಯುಕ್ತನಾಗಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಆದ್ದರಿಂದ ಭಗವಂತನಿಗೆ ಸ್ಥವಿರ ಅಂತ ಅರ್ಥ. ಅಥವಾ ಅಲ್ಲ, ಮತ್ತು ಸ್ವಾತಂತ್ರ್ಯೇಣ ತಿಷ್ಠತಿ ಇತಿ ಸ್ಥ. ಅವನಿಗೆ ಯಾರು ನಿಂದರು ಇಲ್ಲಿ ಜಾಗ ಮಾಡಿಕೊಟ್ಟಿವಿ ಎಲೆ ಯಾರು ಹೇಳೋ ಅವಶ್ಯಕತೆ ಇಲ್ಲ, ಅವನೇ ಸ್ವತಂತ್ರ, ಎಲ್ಲಿ ಬೇಕಾದಲ್ಲೂ ನಿಲ್ತಾನೆ. ಸ್ವಾತಂತ್ರ್ಯದಿಂದ ಈ ಜಗತ್ತಿನಲ್ಲಿ ವ್ಯಾಪ್ತನಾಗಿ ಇದ್ದಾನೆ. ಆದ್ದರಿಂದಾಗಿ ಸ್ಥ, ವಿಶೇಷವಾಗಿ ಎಲ್ಲರಿಗೂ ಆನಂದ ಕೊಡ್ತಾನೆ, ಅಥವಾ ತಾನು ವಿಶೇಷವಾದ ಸ್ವರೂಪ ಆನಂದ, ತನ್ನ ಆನಂದದ ಸ್ವಾಭಾವಿಕ ಆನಂದದಿಂದ ಯುಕ್ತನಾಗಿದ್ದಾನೆ. ಆದ್ದರಿಂದ ವಿರಹ, ಸ್ಥವಿರಹ. ಅಥವಾ ಯಾವಾಗಲೂ ಸ್ಥಿರವಾಗಿರ್ತಕ್ಕಂಥ ಸ್ಥಾನಗಳು ವೈಕುಂಠ ಶ್ವೇತದ್ವೀಪ ಅನಂತಾಸನ. ಸ್ಥಿರತೆಯ ತಿಷ್ಠಂತೀತಿ ಸ್ಥಾಹ, ವೈಕುಂಠ ಅನಂತಾಸನ ಶ್ವೇತದ್ವೀಪಗಳು. ತತ್ರ ವಿಶೇಷೇಣ ರಾಜತೆ, ಅಲ್ಲಿ ವಿಶೇಷವಾಗಿ ಮುಕ್ತರಿಗೆ ಅಭಿವ್ಯಕ್ತನಾಗ್ತಾನೆ ಪರಮಾತ್ಮ. ಆದ್ದರಿಂದಾಗಿ ಭಗವಂತನಿಗೆ ಸ್ಥವಿರ ಅಂತ ತಿಳ್ಕೊಂಡಂತ ಹೆಸರು. ಅಥವಾ ವೈಕುಂಠಗಳಲ್ಲಿ ಪರಮಾತ್ಮನ ಸಮೀಪದಲ್ಲಿ ಆನಂದ ಪಡಿಸ್ತಾ ಸ್ಥಿರವಾಗಿರ್ತಕ್ಕಂಥವರು ವಿಶೇಷೇಣ ಸ್ಥಿತಃ ಸ್ಥಾಹ, ವೈಕುಂಠದಲ್ಲಿರ್ತಕ್ಕಂಥ ಮುಕ್ತರು. ಸ್ಥೇಷು ವಿಶೇಷೇಣ ರಾಜತೆ, ಆ ಮುಕ್ತರಂತರ್ಯಾಮಿಯಾಗಿ ಅವರಿಗೆ ತನ್ನ ಕಾಂತಿಯನ್ನು ತೋರಿಸ್ತಾ ಆನಂದ ಪಡಿಸ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಸ್ಥವಿರ ಅಂತ ತಿಳ್ಕೊಂಡಂತ ಹೆಸರು. ಮತ್ತು ಸ್ಥಿರತೆಯ ತಿಷ್ಠತಿ, ಗಟ್ಟಿಮುಟ್ಟಾಗಿ ನಿಂತದ್ದು ಯಾವುದು? ರೈವತ ಪರ್ವತ. ತತ್ರ ವಿಶೇಷೇಣ ರಮತೀತಿ ರೈವತಃ, ಆ ರೈವತ ಪರ್ವತದಲ್ಲಿದ್ದು ಒಂದು ವಿಶಿಷ್ಟ ಕಾರ್ಯವನ್ನು ಮಾಡ್ತಾನೆ ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ತಸ್ಮಿನ್ ವಿಶೇಷೇಣ ರಮತೆ ಸ್ಥವಿರ. ಏನು ಮಾಡ್ದ? ದುರ್ಯೋಧನ ಒಂದು ಕುತಂತ್ರ ಮಾಡಿದ. ಏನು ಕುತಂತ್ರ ಮಾಡಿದ ದುರ್ಯೋಧನ? ಅವನು ಬಂದು ಬಲರಾಮನ ಶಿಷ್ಯನಾದ. ನೀವೇ ಗುರುಗಳು, ಉದ್ಧಾರಕರು ಅಂತೇಳಿ ಅವರ ಪ್ರೀತಿಯನ್ನು ಗಳಿಸಿದ. ಅವರ ಕಡೆಯಿಂದ ಗದಾ ಯುದ್ಧ ಕಲಿತ. ಭಾಳ ವಿನಯದಿಂದ ಅವರ ಸೇವೆಯನ್ನು ಮಾಡಿದ. ಬಲರಾಮ ಅವನ ಸೇವೆಯಿಂದ ಸಂತುಷ್ಟನಾದ. ದುರ್ಯೋಧನ, ಏನು ಬೇಕಪ್ಪ ಕೇಳು, ಕೊಡ್ತೀನಿ ಅಂತಕೊಂಡು ಮಾತು ಕೊಟ್ಟ ಬಲರಾಮ. ಏನಿಲ್ಲ ಗುರುಗಳೇ, ನಿಮ್ಮ ತಂಗಿಯನ್ನು ನಾನು ಕೊಟ್ಟು ಮದುವೆ ಮಾಡಿಬಿಡ್ರಿ ಅಂತಕೊಂಡು. ಸುಭದ್ರನ್ ತನ್ನ ಜೊತೆ ಅಂದ್ರೇನು, ಯಾದವರ ಕನ್ಯೆ ನಮ್ಮ ಮನೆಗೆ ಬಂದರೆ ಯಾದವರು ನಮ್ಮ ಪಕ್ಷಕ್ಕೆ ಬರ್ತಾರೆ, ಬಲರಾಮ ಕೃಷ್ಣರು ಆಗ ಪಾಂಡವರನ್ನು ಸುಲಭವಾಗಿ ಸೋಲಿಸ್ಬೋದು ಅಂತ ತಿಳ್ಕೊಂಡಂತ ಪ್ಲ್ಯಾನ್. ಆಯ್ತು, ಅಲ್ಲಿ ಇಲ್ಲಿ ಸುದ್ದಿ ಹರಡ್ಲಿಕ್ಕೆ ಚಾಲು ಆಯಿತು. ಬಲರಾಮ ತನ್ನ ತಂಗಿಯನ್ನು ದುರ್ಯೋಧನ ಕೊಡಲಿಕ್ಕೆ ಮಾತು ಕೊಟ್ಟಿದ್ದಾನೆ. ಇದನ್ನು ಕೇಳಿ ಸುಭದ್ರ ಗಾಬರಿ ಆದಳು. ಸುಭದ್ರ ಬಂದು ಹೇಳಿದ್ಲು, ಕೃಷ್ಣ, ನಾನು ಲವ್ ಮಾಡೀನಿ. ಯಾರು ಲವ್ ಮಾಡಿದಿ ನೀನು? ಯಾರ ಜೊತೆಗೆ ಲವ್ ಮಾಡಿದಿ? ಅರ್ಜುನ. ಮಾಡು, ಪರವಾಗಿಲ್ಲ. ಈ ಅಣ್ಣ ಇದ್ದಾನಲ್ಲ, ದುರ್ಯೋಧನ ಕೊಟ್ಟು ಮದುವೆ ಮಾಡ್ತಾನಂತೆ. ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ, ಸುಮ್ಮರು. ಆ ನಂತರ ಚಾತುರ್ಮಾಸ್ಯ ಬಂತು. ಆವಾಗ ಅರ್ಜುನ ತೀರ್ಥಯಾತ್ರೆಯಲ್ಲಿದ್ದ. ಅರ್ಜುನನಿಗೆ ಸೂಚನೆ ಕಳಿಸಿದ ಕೃಷ್ಣ,
ಇಲ್ಲಿ ಬಂದು 50 ಪರ್ವತದ ಮೇಲೆ ಚಾತುರ್ಮಾಸ್ಯಕ್ಕೆ ಕೂಡು ಅಂತ ತಿಳ್ಕೊಂಡು ಅಂತೇಳಿ. ಆಗ ಅರ್ಜುನ ಬಂದ, ಒಳ್ಳೆ ಎತ್ತರ ವ್ಯಕ್ತಿ, ಕೆಂಪ ಸುಂದರ ಸನ್ಯಾಸಿ ವೇಷದಲ್ಲಿ ಇನ್ನೂ ಚಂದ ಕಾಣಿಸ್ತಿದ್ದ, ಒಳ್ಳೆ ತೇಜಸ್ವಿ ಆಗಿರ್ತಕ್ಕಂಥ ವ್ಯಕ್ತಿ. ಆದ್ದರಿಂದಾಗಿ ಅದನ್ನು ನೋಡಿ ಎಲ್ಲ ಜನರು ಆಕರ್ಷಿತರಾಗಿ ಬರ್ತಾಯಿದ್ರು. ಇವನ ತೇಜಸ್ಸು ಇತ್ಯಾದಿ ನೋಡಿ ಸ್ವಲ್ಪ ನನ್ನ ತಂಗಿಗೆ ಉಪದೇಶ ಮಾಡಿಸ್ಬೇಕು, ಹೇಗೂ ಮದುವೆ ಆಗೋಕ್ಕಿದ್ದಾಳೆ, ಅದಕ್ಕೆ ಮಾರ್ಗದರ್ಶನ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಅಂಥೇಳಿ ಆವಾಗ ಬಲರಾಮ ಹೇಳ್ದ, ಕೃಷ್ಣ 50 ಪರ್ವತದ ಮೇಲೆ ಬೇಡ, ಅವರು ಸನ್ಯಾಸಿಗಳು ನಮ್ಮ ಅಂತಃಪುರದಲ್ಲೇ ಚಾತುರ್ಮಾಸ್ಯಕ್ಕೆ ಕೊಡಲಿ, ಅಲ್ಲೇ ಒಂದು ರೂಮ್ ಮಾಡಿಕೊಟ್ಬಿಟ್ರೆ ಅವರು ನಮ್ಮೆಲ್ಲ ಹೆಣ್ಮಕ್ಳಿಗೆ ಅನೇಕ ಉಪದೇಶ ಮಾಡ್ತಾರೆ. ಕೃಷ್ಣ ಹೇಳ್ದ, ನೋಡಪ್ಪ ಸನ್ಯಾಸಿ ಇನ್ನೂ ತರುಣ, ಅಂತಃಪುರ ಬೇಡ. ಬಲರಾಮ, ಕೃಷ್ಣ, ನಾ ಹೇಳಿದ್ದಕ್ಕೆಲ್ಲ ವಿರೋಧ ಮಾತಾಡ್ತೀಯಲ್ಲೋ. ಕೃಷ್ಣ ಅದಾಗಲಿ, ಆದರೆ ಏನಾರು ಹೆಚ್ಚು ಕಡಿಮೆ ನಾ ಜವಾಬ್ದಾರಿ ಅಲ್ಲ ಅಣ್ಣ. ಆಯ್ತು. ಅರ್ಜುನ ಅಲ್ಲೇ ಬಂದು ಕೂತ್ಕೊಂಡ. ಕೃಷ್ಣ ಹೇಳ್ದ, ಯಾರಿಗೆ? ಸುಭದ್ರಾಗ, ಆ ಸನ್ಯಾಸಿಗಳು ವಿಶೇಷ ಸೇವಾ ಮಾಡೋ. ಆ ನಂತರ ಅಲ್ಲಿ ಅವಳು ಸೇವೆಯಲ್ಲಿ ಯಾವಾಗಲೂ ಇರ್ತಿದ್ಲು. ಆಕೆಗೇನು ಅರ್ಜುನ ತೀರ್ಥಯಾತ್ರಕ್ಕೆ ಹೋಗಿದ್ದಾನು, ಯಾಕೆ ಇಲ್ಲಿ ಬರಬಾರ್ದು ಅಂಥೇಳಿ. ಅದಕ್ಕೆ ಸನ್ಯಾಸಿಗಳಿಗೆ ಕೇಳಿದ್ಲು, ಏನ್ರಿ ಸನ್ಯಾಸಿಗಳೇ, ನಿಮಗೆಲ್ಲ ನೀವು ತ್ರಿಕಾಲಜ್ಞಾನಿಗಳು, ನಮ್ಮದು ವಿಷಯ ಬೇಕಾಗ್ಯದ ಅಂತ. ಏನು ಬೇಕಾಗಿದೆ ನಿಂಗೆ? ಇಲ್ಲ, ಮತ್ತು ಪಾಂಡವರದಲ್ಲಿ 3ನೇವ ಅರ್ಜುನ ಅಂತಿದ್ದಾನೆ. ಗೊತ್ತದ ನನಗೆ, ಪರಿಚಯ ಅದ. ಮತ್ತೀಗ ಎಲ್ಲಿದ್ದಾನ? ಇಲ್ಲೇ ದ್ವಾರಕಾ ಸಮೀಪ ಇದ್ದಾನು. ಸ್ವಲ್ಪ ಜಾಗ ಹೇಳ್ತೀರೇನು? ನಾನೇ ಅರ್ಜುನ. ಕೃಷ್ಣ ನನಗೆ ಬೇಕಂತಲೇ ಕಳಿಸ್ಯಾನ. ಹಾಗಾದರೆ ಏನು ಮಾಡಬೇಕು? ಇಲ್ಲ, ನಾನು ದುರ್ಯೋಧನ ಜೊತೆ ಮದುವೆ ಆಗಂಗಿಲ್ಲ, ನಾನು ಹೊಡಿಸ್ಕೊಂಡು ಹೋಗ್ರಿ. ಮತ್ತು ಕೃಷ್ಣ ಸಮ್ಮತಿ ಅದ. ಹಾಗೆ ಕೃಷ್ಣನ ಕರೆಯೋಣ. ಕೃಷ್ಣನ ಕರೆದ್ರು. ಕೃಷ್ಣ ಏನು ಮಾಡ್ದ? ಅವತ್ತು ರಾತ್ರಿ ಅವರೆಲ್ಲ ರಾತ್ರಿ 50 ಪರ್ವತನ ತಿರುಗಿ ಮನೆಗೆ ಬರ್ತಿದ್ರು. 50 ಪರ್ವತ ಮೇಲೆ ವಿಶೇಷ ಸ್ಥಾನ ಕರ್ಕೊಂಡು ಹೋಗಿ ವಸುದೇವ ದೇವಕಿಯರನ್ನು ಕರೆಸಿ ಈ ಅರ್ಜುನ ಮತ್ತು ಸುಭದ್ರ ಲಗ್ನ ಮಾಡಿಸಿ ತಾನೇ ಪುರೋಹಿತ ಅದ, ತಾನೇ ಎಲ್ಲ ಪರದ ಹಿಡಿದ, ತಾನೇ ಓಂ ಸುಮುಹೂರ್ತೆ ಸಾವಧಾನ ಅಂತ ತಿಳ್ಕೊಂಡಂತೇಳಿ ಮಾಡಿದ. ಇಷ್ಟೆಲ್ಲ ಮಾಡಿ ಅರ್ಜುನ ಹೇಳ್ದ, ಗೊತ್ತೇನೆ. ಅರ್ಜುನ ಆವಾಗ ಸುಭದ್ರನ ರಥದಲ್ಲಿ ಕುಡ್ಸ್ಕೊಂಡು ಹೋಗ್ಬಿಟ್ಟ. ಯಾವುದೋ ತಿಳಿತು. ಬಲರಾಮ ಸಿಟ್ಟು ಬಂತು, ಹಿಡಿರೋವನ್ನು ಇದು ಮಾಡಿ ಅಂತ ತಿಳ್ಕೊಂಡಂತೇಳಿ. ಯಾದವರೆಲ್ಲ ಬಂದು ಹೇಳಿದ್ರು, ಬಲರಾಮ ಹೇಳ, ಹ್ಞೂ ಅಂತ ನೀನು ಸದ್ಯ ಹೋಗಿ ಅವನು ಅರ್ಜುನ ಹಿಡ್ಕೊಂಡು ಬರ್ತೀವಿ ಅಂತ ತಿಳ್ಕೊಂಡಂತೇಳಿ. ಯಾಕಂದ್ರೆ ಅರ್ಜುನ ಹೋಗೋ ಮುಂದೆ ದ್ವಾರಪಾಲಕ್ಕೆ ಹೇಳಿ ಹೋಗಿದ್ದ, ನಾ ಅರ್ಜುನ ಸನ್ಯಾಸಿ ಅಲ್ಲ ಅಂತ ತಿಳ್ಕೊಂಡಂತೇಳಿ. ಆಗ ಬಲರಾಮ ಮೊದಲೇ ಅಂತಂದ, ಕೃಷ್ಣ ಬ್ಯಾಡಂದ್ರು ಅವನನ್ನು ಅಂತಃಪುರದಲ್ಲಿ ನಾ ಇಟ್ಟೆ. ಕೃಷ್ಣನೊಂದು ಮಾತು ಕೇಳ್ರಪ್ಪ ಅಂತ ತಿಳ್ಕೊಂಡು ಮತ್ತು ಕೃಷ್ಣನ ಕರೆಸ್ಯಾರಪ್ಪ ಬಲರಾಮ. ಕೃಷ್ಣ ಏನು ಮಾಡೋಣ? ಕೃಷ್ಣ ಅದ ನೋಡಪ್ಪ, ಅರ್ಜುನ ಮಹಾವೀರ. ಈಗ ನಾವು ಹೋಗಿ ಯುದ್ಧ ಮಾಡಿದರೆ ಒಂದು ವೇಳೆ ಸೋತ್ರ ನಮಗೆ ಅಪಮಾನ. ಇನ್ನು ಆಕೆ ಯಾರದೋ ಮಂದಿ ಜೋಡಿ ಓಡೋಗಿಲ್ಲಕ್ಕೆ, ನಮ್ಮ ತಂಗಿ ಅರ್ಜುನಂತ ಯೋಗ್ಯ ವರನನ್ನೇ ಹುಡುಕ್ಯಾಳಕ್ಕೆ. ಅರ್ಜುನಂತ ವರ ಸಿಗೋದು ಕಠಿಣ. ಮದುವೆ ಆಗಿಬಿಡ್ಲಿ. ಈ ಕೃಷ್ಣನ ವಿರುದ್ಧ ಏನು ಹೇಳೋ ಹಂಗಿಲ್ಲ.
ಬಲರಾಮನ ಮನಸ್ಸಿನೊಳಗೆ ಮಾತು ಕೊಟ್ಟದ್ದು ಹೋಯ್ತಲ್ಲ ಅಂತ ತಿಳ್ಕೊಂಡು ಅಂತೇಳಿ. ಆದರೆ ಕೃಷ್ಣನ ಮುಂದೆ ಒಂದೇನು ವಿಶೇಷ ನಡೀತಿರಲಿಲ್ಲ. ಅದಕ್ಕೆ ಯಾವಾಗಲೂ ಬಲರಾಮನಿಗೆ ಸ್ವಲ್ಪ ಪಾಂಡವರ ಮೇಲೆ ಅಸಮಾಧಾನ ಇತ್ತು. ಏನೇ ಇರಲಿ, ಸ್ಥವಿರ ವಿಶೇಷೇಣ ಸ್ಥಿತ ರೈವತ ಪರ್ವತ, ಆ ರೈವತ ಪರ್ವತದ ಮೇಲೆ ವಿಶೇಷ ಕೆಲಸವನ್ನು ಮಾಡಿ ತನ್ನ ತಂಗಿಯನ್ನು ಸುಭದ್ರೆ ಜೊತೆಗೆ ಮದುವೆ ಮಾಡಿಸಿ ರಾಜತೆ ಎಲ್ಲರಿಗೂ ಆನಂದದಾಯಕನಾಗಿರ್ತಕ್ಕಂಥ ವ್ಯಕ್ತಿ ಸ್ಥವಿರ ಪರಮಾತ್ಮ. ಇದು ಸಂಸ್ಕೃತ ಭಾಷೆಯ ವೈಭವ. ಇದು ಇನ್ನೂ ಬೇಕಾದಷ್ಟು ಅರ್ಥ ಆಗ್ಬೋದು, ಇಷ್ಟು ಅರ್ಥ ಸಾಕು. ಏನು ಮಹಾಭಾರತ ತಾತ್ಪರ್ಯವನ್ನು ಇಟ್ಕೊಳ್ಳೋಣ. ದೇವಿಯ ಪ್ರವಚನ ಅಲ್ಲ, ಇಲ್ಲಿ ಪ್ರವಚನ ಕೊಡ್ತೀನಿ, ಅದೇ ಶಬ್ದ ಬಂದದ್ದು. ಮಹಾಲಕ್ಷ್ಮೀ ದೇವಿಯ ಪ್ರಾರ್ಥನೆಯನ್ನು ಕೇಳಿ ಪರಮಾತ್ಮ ಅನೇಕ ಜೀವರಾಶಿಗಳು ನಿನ್ನ ಹೊಟ್ಟೆಯಲ್ಲಿದ್ದಾರೆ. ಪ್ರಳಯ ಕಾಲದ ಮುಗಿತಾ ಬಂತು. ನನ್ನ ಮಕ್ಕಳಿಗೆಲ್ಲ ಸ್ವಲ್ಪ ಅನೇಕ ಸಾಧನೆ ಮಾಡಬೇಕಾಗಿದೆ, ಸೃಷ್ಟಿಗೆ ತೆಗೆದುಕೊಂಡು ಬಾರಪ್ಪ ಪರಮಾತ್ಮ ಅಂತ ಹೇಳಿ ಅಂಬ್ರಣಿ ರೂಪದಿಂದ ಇರುವ ಮಹಾಲಕ್ಷ್ಮೀ ದೇವಿ ಪ್ರಳಯ ಕಾಲದ ನೀರಿನ ರೂಪದಿಂದ ವ್ಯಾಪ್ತಳಾಗಿರ್ತಕ್ಕಂಥವಳು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾಳೆ. ಆ ಪ್ರಾರ್ಥನೆಯಂತೆ ನಿನ್ನೆ ನಾವು ಹೇಳಿದಂತೆ ಪರಮಾತ್ಮ ತನ್ನ ಹೊಟ್ಟೆಯಲ್ಲಿರ್ತಕ್ಕಂತಹ ಮುಕ್ತರನ್ನು, ಅನ್ನಂತಮಸ್ತಿನಲ್ಲಿ ಸ್ಥಿತರಾಗಿರ್ತಕ್ಕಂಥವರನ್ನು, ಆನಂತರ ನಿತ್ಯ ಸಂಸಾರಿಗಳನ್ನು, ಆಮೇಲೆ ಮುಕ್ತಿಯೋಗ್ಯರನ್ನು, ಅಂಧಂತಮ ಯೋಗ್ಯರನ್ನು ಪರಮಾತ್ಮ ನೋಡಿದ, ಹೊಟ್ಟೆಯಲ್ಲಿ ನೋಡಿದ. ಎಲ್ಲಿದ್ರಪ್ಪ ಅವರು? ಅಂಧಂತಮಸ್ಸಿನಲ್ಲಿರ್ತಕ್ಕಂಥವರು ಪರಮಾತ್ಮನ ಹೊಕ್ಕಳಿನ ಕೆಳಗಿದ್ದರು. ಆ ಅಂಧಂತಮ ಯೋಗ್ಯರು ಹೊಕ್ಕಳಿನ ಕೆಳಗೆ ಇನ್ನೂ ಸ್ವಲ್ಪ ಮೇಲೆ, ಅಷ್ಟೇ, ಹೊಕ್ಕಳಿನ ಕೆಳಗೇನೆ ಸ್ವಲ್ಪ ಮೇಲಿದ್ರು. ಆ ನಂತರ ನಿತ್ಯ ಸಂಸಾರಿಗಳು ಹೊಕ್ಕಳದ ಆಜುಬಾಜುನಲ್ಲಿದ್ದರು. ಮುಕ್ತಿಯೋಗ್ಯರು ಹೊಕ್ಕಳಿನ ಮೇಲೆ ಇದ್ದರು. ಮುಕ್ತರು ಪರಮಾತ್ಮನ ಹೃದಯದ ಹತ್ತಿರ ಇದ್ದರು. ಪರಮಾತ್ಮ ಹೊಟ್ಟೆಯಲ್ಲಿ ಕುಡಿಸಿಕೊಳ್ಳುವಾಗಲೂ ತಾರತಮ್ಯದಿಂದ ಕುಡಿಸ್ಕೊಂಡಿದ್ದ. ಇವರು ಗ್ರೇಟು, ಇವರು ಕನಿಷ್ಠ ಅಂತ ತಿಳ್ಕೊಂಡಂತೇಳಿ ಅವರನ್ನು ನೋಡಿದ. ಇವರನ್ನು ಸೃಷ್ಟಿಗೆ ತರಬೇಕು ಅಂತ ತಿಳ್ಕೊಂಡಂತೇಳಿ ವಿಚಾರ ಮಾಡಿದೆ. ಸೃಕ್ಷೇಹಿ ಚೇತನಗಣನ್, ಎಲ್ಲ ಚೇತನರನ್ನು ನಾನು ಸೃಷ್ಟಿಗೆ ತರ್ತೇನೆ. 3 ಥರದ ಜೀವರನ್ನು, ಮುಕ್ತಿ ಯೋಗ್ಯರು, ನಿತ್ಯ ಸಂಸಾರಿಗಳು, ತಮೋಯೋಗ್ಯರು. ಇವರನ್ನು ನಾನು ಸುಖ ದುಃಖ ಮಧ್ಯ ಸಂಪ್ರಾಪ್ತಯೇ, ಸುಖ ಮೋಕ್ಷ ಕೊಡಲಿಕ್ಕೆ, ಸುಖ ದುಃಖ ಮಧ್ಯದಲ್ಲಿ ನಿತ್ಯ ಸಂಸಾರಿಗಳಿಡುವುದಕ್ಕೋಸ್ಕರ, ದುಃಖ ಅಂಧಂತಮಸ್ಸನ್ನು ಕೊಡಲಿಕ್ಕೆ ನಾನು ಇವರನ್ನು ಸೃಷ್ಟಿಗೆ ತರ್ತೇನೆ. ನೀವು ಕೇಳ್ಬೋದು, ಭಗವಂತ ಸೃಷ್ಟಿ ಮಾಡೋದ್ರಿಂದ ನಿನಗೇನು ಪ್ರಯೋಜನ ಇದೆ? ಏನಿಲ್ಲ. ಹಾಗಾದ್ರೆ ನೀವು ಹುಚ್ಚೇನು? ದಡ್ಡೇನೇನು ಕೃಷ್ಣ ಪರಮಾತ್ಮ? ನಾವು ಹುಚ್ಚನೂ ಅಲ್ಲ, ದಡ್ಡನೂ ಅಲ್ಲ. ಮತ್ತು ಏನೂ ಪ್ರಯೋಜನ ಇಲ್ಲದೆ ಸೃಷ್ಟಿ ಮಾಡ್ತೀಯಲ್ಲಪ್ಪ, ನೀವು ಹುಚ್ಚಲ್ಲೇನು? ಯಾಕೆ? ನಿಯಮದಲ್ಲ. ಏನು ನಿಯಮದ? ಯಾವ ಕೆಲಸ ಇಲ್ಲದೆ ನಮಂದೋಪಿ ಪ್ರವರ್ತತೆ, ಕಾರಣ ಇಲ್ಲದೆ ಅತ್ಯಂತ ಮಂದನ ದಡ್ಡಾದನು ಸದೈತ ಯಾವ ಕೆಲಸದಲ್ಲಿ ಪ್ರವೃತ್ತನಾಗೋದಿಲ್ಲ. ನೀಂತೂ ದಡ್ಡಲ್ಲ. ಹುಚ್ಚರಿರ್ತಾರೆ, ಕಾರಣ ಇಲ್ಲಾರ್ದು ಒದರ್ತಿರ್ತಾರೆ. ನೀವು ಹುಚ್ಚೇನು ಅಲ್ಲ. ಮತ್ತೇನಿದು? ಅರೆ ಇದೊಂದು ನನ್ನ ಆಟ,
ಏನು ಆಟ? ಸೂಟಿ ಇರ್ತದ, ಕೆಲಸಕ್ಕೆ ಹೋಗೋ ಜವಾಬ್ದಾರಿ ಇರೋಂಗಿಲ್ಲ, ಮನ್ಯಾಗ ಅಡುಗೆ ಮಾಡೋದು ಕಾರಣ ಈಗಿನ ಕಾಲಕ್ಕೆ ಝೊಮ್ಯಾಟೊ ಬರ್ತದ. ಆದ್ದರಿಂದಾಗಿ ಆರಾಮ್ ಇವತ್ತು ರೆಸ್ಟ್ ಸಿಗ್ತಂತ ಆರಾಮ್ ಸಂತೋಷದಿಂದ ಕೂತಿರ್ತಾರೆ. ಸಂತೋಷದಿಂದ ಕೂತಿರಂಗಿಲ್ಲ ಏನು ಮಾಡ್ತಿರ್ತಾರೆ? ಗಂಡನ ಕೈಯಾಗೊಂದು ಮೊಬೈಲ್, ಹೆಂಡತಿ ಕೈಯಾಗೊಂದು ಮೊಬೈಲ್, ಮಕ್ಕಳ ಕೈಯಾಗೊಂದು ಮೊಬೈಲ್, ಒಂದೇ ರೂಮ್ನಾಗ ಇರ್ತಾರೆ. ಈ ಕಡೆ ಒಬ್ಬರು, ಈ ಕಡೆ ಒಬ್ಬರು, ಆ ಕಡೆ ಒಬ್ಬರು. ಏನೋ ಆಟ ಆಡ್ತಿರ್ತಾರೆ. ಈಗ ಸುಟ್ಟಿ ಬೇರೆ ಕೆಲಸ ಇಲ್ಲ, ಅಡುಗೆ ಮಾಡೋ ಗಡ್ಬಿಡಿ ಇಲ್ಲ, ಆರಾಮಾಗಿ ಅಂಗಡಿಯಿಂದ ಊಟ ಬರ್ತದೆ. ಅಂದರೆ ಮನುಷ್ಯನಿಗೆ ಆನಂದವಾದಾಗ, ಸಮಾಧಾನವಾದಾಗ, ಯಾವುದೇ ಚಿಂತೆ ಇಲ್ಲದೆ ಇದ್ದಾಗ ಏನೋ ಅದೊಂದು ಆಟ ಆಡ್ತಾನೆ. ಕೆಲವು ಸಲ ವಿದ್ಯಾರ್ಥಿಗಳು ಗುರುಗಳು ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡಂತ ಆಟ ಆಡ್ಕೊತ ಕೂತಿರ್ತಾರೆ. ಒಮ್ಮೊಮ್ಮೆ ಒಬ್ಬೊಬ್ಬರೇ ಹಿಂಗೆ ಬಾಲ್ ಹಾಕೋತಾರೆ, ಹೋಗಿ ಗಾಡಿಗೆ ಬಡಿಬೇಕು, ಮತ್ತು ಅಲ್ಲಿಂದ ವಾಪಸ್ ಬರುತ್ತೆ, ಮತ್ತು ಹಿಂಗೆ ಹೋಗಿ ಬಾಲ್ ಹಾಕ್ಬೇಕು. ಎದುರಿಗೆ ಯಾರು ಇರೋಂಗಿಲ್ಲ, ಬಿಡೋಂಗಿಲ್ಲ. ಯಾಕೆ? ಆನಂದದ ಅಭಿವ್ಯಕ್ತಿ. ನಮ್ಮನ್ನು ಗುರುಗಳಿಲ್ಲ, ಮಜಾ ಮಾಡ್ಲಿಕ್ಕೆ ಸಿಕ್ಕದ ಅಂತ ತಿಳ್ಕೊಂಡಂತ ಹೇಳಿ ಸೋಯಂ ವಿಹಾರ ಇಹಮೆ, ಸೃಷ್ಟಿನ ಆನಂದಪೂರ್ಣನಾದಂಥ ನನಗೆ ಸೃಷ್ಟಿ ಮಾಡೋದು, ಸ್ಥಿತಿ ಮಾಡೋದು, ಸಂರಕ್ಷಣೆ ಮಾಡೋದು, ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲ ನನಗೆ ವಿಹಾರ, ಆಟ. ತನು ಭೃತ್ ಸ್ವಭಾವ ಸಂಭೂತಯೇ, ಇದರ ಜೊತೆಗೆ ಶರೀರ ಕೊಟ್ಟು ಅವರಿಗೆ ಅವರವರ ಯೋಗ್ಯತೆ ಸ್ವಭಾವಕ್ಕೆ ಅನುಸಾರವಾಗಿ ಅವರಿಗೆ ಪ್ರೇರಣೆಯನ್ನು ಮಾಡಿ ಅವರು ತಮ್ಮ ಜೀವನದಲ್ಲಿ ವಿಶೇಷವಾದ ಉನ್ನತಿಯನ್ನು ಪಡೀಲಿಕ್ಕೆ ಅನುಕೂಲವಾಗಲಿ. ಅಷ್ಟೇ ಅಲ್ಲ, ಮಹಾಲಕ್ಷ್ಮಿಗೂ ಕೂಡ ಇದು ಆನಂದದಾಯಕವಾದದ್ದು. ಯಾಕೆ? ಎಲ್ಲ ಜೀವನ ಮಕ್ಕಳನ್ನು ತಿಳ್ಕೊಂಡಾಳೆ. ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ರೆ ಹೆಂಡತಿ ಸಂತೋಷ ಆಗ್ತಾ ಇಲ್ಲ, ಹಾಗೆ ಆಗ್ತದೆ. ಹೆಂಡತಿ ಸಿಟ್ಟು ಇಳಿಸ್ಬೇಕಾಗಿತ್ತು ಅಂತಂದರೆ ಮಕ್ಕಳನ್ನು ಪ್ರೀತಿಸ್ಬೇಕಂತ. ಅವು ಹೆಂಡತಿ ಸಿಟ್ಟು ತಂತಾನೆ ಇಳಿತದೆ. ಇಲ್ಲಿ ಪಾಪಿಗೆ ಸಿಟ್ಟೇ ಬರೋಂಗಿಲ್ಲ, ಆದರೂ ಕೇಳ್ಕೊಂಡಾಳು ಪಾಪ, ಈ ಮಕ್ಕಳನ್ನ ಸಿಟ್ಟಿಗೆ ತೊಗೊಂಬರ್ರಿ ಅಂತೇಳಿ. ಅಂದರೆ ಅವಕಿಗೂ ಆನಂದ ಆಗ್ತದೆ. ಭವತಿ ಭೂತಿ ಕೃದೇವ ಭೂತ್ಯಾಹ, ಮಹಾಲಕ್ಷ್ಮಿ ಕೂಡ ಆನಂದವಾಗಲಿ ಅಂತ ತಿಳ್ಕೊಂಡಂತೆ ಪರಮಾತ್ಮ ವಿಚಾರ ಮಾಡಿದ. ಸಿನಿಮಾಲ್ದಾಗ ತೋರಿಸ್ತಾರೆ, ಮಾಡ್ದ, ಸೃಷ್ಟಿ ಆಯ್ತು. ಅಥವಾ ನಮ್ಮಲ್ಲಿ ಹೇಳ್ತಾರಲ್ಲ ಬಿಗ್ ಬ್ಯಾಂಗ್ ಥಿಯರಿ, ಅಣುಗಳ ಸ್ಫೋಟ ಆಯಿತು, ದೊಡ್ಡದಾಗಿ ಬಾಂಗ್ ಅಂತ ತಗೊಂಡಂತೇಳಿ ಶಬ್ದ ಆಯಿತು, ಜಗತ್ತಿನ ಸೃಷ್ಟಿ ಆಯಿತು. ನಮ್ಮ ಶಾಸ್ತ್ರ ಹೇಳ್ತಾರೆ ಮೂರ್ಖರಿದ್ದೀರಿ ಅಂತ ತಿಳ್ಕೊಂಡಂತೆ. ಪ್ರತಿಯೊಂದು ಸೃಷ್ಟಿಗೂ ಕೂಡ ಒಂದು ವ್ಯವಸ್ಥೆ ಬೇಕಾಗ್ತದೆ. ನಾರಾಯಣನಾಗಿರ್ತಕ್ಕಂಥ ವ್ಯಕ್ತಿ ಯಾವನಿಗೆ ದೋಷ ಇಲ್ಲ, ಸರ್ವಜ್ಞನಾಗಿದ್ದಾನೆ. ಸೃಷ್ಟಿ ಮಾಡಬೇಕು ಅಂತ ಅವನಿಗೆ ವಿಚಾರ ಬಂದಾಗ ಮೊಟ್ಟ ಮೊದಲನ್ನು ವಿಚಾರ ಮಾಡಿದ, ಸೃಷ್ಟಿ ಎಲ್ಲಿ ಮಾಡಬೇಕು? ಡಿಸೈಡ್ ಮಾಡಿದ್ರಪ್ಪ ಸೊಸೈಟಿಯವರು, 2 ಪಾರ್ಟಿ ಮಾಡೋಣ, ಕ್ರಿಕೆಟ್ ಮ್ಯಾಚ್ ಆಡೋಣ ಅಂತ ತಿಳ್ಕೊಂಡು ಅಂಥೇಳಿ. ಎಲ್ಲಿ ಆಡಬೇಕು? ಸೊಸೈಟಿಯೊಳಗೆ ಜಾಗ ಇಲ್ಲ, ಗ್ರೌಂಡ್ ಹುಡುಕ್ಬೇಕಲ್ಲ. ಗ್ರೌಂಡ್ ಇಲ್ಲದೆ ಸೊಸೈಟಿ ಆಡ್ಲಿಕ್ಕೆ, ಮ್ಯಾಚ್ ಆಡ್ಲಿಕ್ಕೆ ಆಗ್ತೇನೆ? ಗ್ರೌಂಡ್ ಬೇಕು. ಮನೆ ಕಟ್ಟಬೇಕು ಅಂತ ವಿಚಾರ ಬಂತು, ಎಲ್ಲಿ ಕಟ್ಟಬೇಕು? ಜಾಗ ಬೇಕು, ಪ್ಲಾಟ್ ಬೇಕು. ಜಗತ್ತಿನ ಸೃಷ್ಟಿಯಾಗಬೇಕಾಗಿದ್ದರೆ ಸ್ಥಳಾವಕಾಶ ಬೇಕು. ಎಷ್ಟು ಅಕ್ಯುರೇಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಸೃಷ್ಟಿಯ ಕ್ರಮವನ್ನು ಸುಲಭವಾಗಿ ಶಾಸ್ತ್ರ ತಿಳಿಸಿಕೊಡ್ತದೆ ನಮಗೆ. ಆ ಸ್ಥಳವನ್ನು ನಿರ್ಮಿಸಿ ಕೊಡುವುದಕ್ಕೋಸ್ಕರ, ಆ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಅನುಕೂಲವಾದ
ಅವಕಾಶವನ್ನು ನಿರ್ಮಿಸುವುದಕ್ಕೋಸ್ಕರ ಪರಮಾತ್ಮ ಒಂದು ರೂಪವನ್ನು ಅಭಿವ್ಯಕ್ತಗೊಳಿಸ್ತಾನೆ. ತಂದೆ ಇನ್ನೊಂದು ರೂಪ ಅಭಿವ್ಯಕ್ತಗೊಳಿಸ್ತಾನೆ. ಅದೇ ರೂಪ ವಾಸುದೇವ. ಈ ಹೆಸರು ಅವನಿಗೆ ಹೇಗಿಟ್ಟರು? ಅಪ್ಪಿಲ್ಲ ಅಮ್ಮಿಲ್ಲ, ತಾನೇ ಇಟ್ಕೊಂಡ. ಯಾಕೆ? ವಾಸಯತಿ, ಎಲ್ಲರಿಗೂ ಇರಲಿಕ್ಕೆ ಅನುಕೂಲ ಮಾಡಿಕೊಡ್ತೇನೆ, ಎಲ್ಲರೂ ಸೃಷ್ಟಿಯಾಗೋದಕ್ಕೋಸ್ಕರ ಅವಕಾಶ ಮಾಡಿಕೊಡ್ತೇನೆ, ಜಾಗ ಮಾಡಿಕೊಡ್ತೀನಿ, ಸ್ಥಳವನ್ನು ಮಾಡಿಕೊಡ್ತೇನೆ. ಆದ್ದರಿಂದಾಗಿ ಇರಲಿಕ್ಕೆ ಅನುಕೂಲ ಮಾಡಿಕೊಡ್ತೇನೆ. ಆದ್ದರಿಂದ ನನ್ನ ಹೆಸರು ವಾಸುದೇವ. ವಾಸುದೇವ ಅಂತ ಅಂದಾಕ್ಷಣಕ್ಕೆ ಬರೀ ದೇವರಂತ ತೆಗೆದುಕೊಳ್ಬೇಡಿ, ನಮಗೆ ಸ್ಥಳವನ್ನು ಮಾಡಿಕೊಟ್ಟಿರ್ತಕ್ಕಂಥ ಮಹಾನುಭಾವ ನೆನಪಿಗೆ ಬರಬೇಕು. ವಾಸಯತೀತಿ ವಾಸು. ಅದನ್ನು ಸುಲಭವಾಗಿ ಆಟ ಆಡ್ತಾ ಮಾಡ್ತಾನೆ. ದೇವ ಅಂತಿಕೊಂಡಂತಂದ್ರೆ ಏನು ಶಬ್ದಾರ್ಥ? ದೇವರು ಅಂದರೆ ಏನು? ಯಾರನ್ನು ದೇವರು ಅಂತ ಕರಿಬೇಕು? ಮೊದಲೇದ್ದು, ಯಾರು ದಿವ್ಯ ಶಕ್ತಿ ಉಳ್ಳವರಿದ್ದಾರೆ, ನಮಗಿಂತ ಮೀರಿದ ಶಕ್ತಿ ಉಳ್ಳವರಿದ್ದಾರೆ, ದಿವ್ಯ ಶಕ್ತಿ ಇದ್ದವರು ದೇವತೆಗಳು. ಎರಡನೇದ್ದು ದಾನಾತ್, ನಮಗೇನಾದರೂ ಉಪಕಾರ ಮಾಡಬೇಕು, ಆದ್ದರಿಂದ ಅವರು ದೇವತೆಗಳು. ಅಥವಾ ಈ ಸೃಷ್ಟಿಯಾದ ಅನೇಕ ಕಾರ್ಯಗಳನ್ನು ಯಾವ ಶ್ರಮ ಇಲ್ಲದೆ ಮಾಡಬೇಕು, ಆಟ ಆಡ್ತಾ ಮಾಡಬೇಕು. ಆಟ ಆಡ್ತಾ ದಿವು ಕ್ರೀಡಾಯಂ, ಸಂಸ್ಕೃತದಲ್ಲಿ ದಿವು ಅಂತನ್ನೋ ಧಾತುವಿಗೆ ಆಟ ಅಂತ ಅರ್ಥ. ಅಂದರೇನು? ಮಹಾ ಕಾಂತಿಯಿಂದ ಯುಕ್ತರಾಗಿ ಜಗತ್ತಿಗೆ ಉಪಕಾರ ಮಾಡುವ ಇಚ್ಛೆ ಉಳ್ಳವರಾಗಿ ಏನೂ ಶ್ರಮವಿಲ್ಲದೆ ನಮಗೆ ಉಪಕಾರ ಮಾಡಿಕೊಡ್ತಕ್ಕಂಥವರು ದೇವರು. ದೇವರು ಅರ್ಥ ಈ ರೀತಿಯಾಗಿದೆ. ನಮ್ಮ ದೇವರು ಅದೇ ರೀತಿಯಾಗಿದ್ದಾನೆ. ಅವನ ಸಮಾನ ಗುಣಗಳು, ಕೀರ್ತಿ ಇತ್ಯಾದಿಗಳು ಇರ್ತಕ್ಕಂಥ ಸಮಾನ ವ್ಯಕ್ತಿಗಳು ಈ ಜಗತ್ತಿನಲ್ಲಿಲ್ಲ. ಎರಡನೇದ್ದು, ಅವನಿಗೆ ನಮ್ಮ ಮೇಲೆ ಉಪಕಾರ ಮಾಡಬೇಕು ಅಂತ ಉದಾರತೆ ಇದೆ. ಮೂರನೇದ್ದು, ಏನು ಶ್ರಮ ಇಲ್ಲದೆ ಮಾಡ್ತಾನೆ, ಆಟ ಮಾಡಬೇಕು. ಆದ್ದರಿಂದಾಗಿ ವಾಸು, ಜಗತ್ತಿಗೆ ಇರಲಿಕ್ಕೆ ಸ್ಥಳವನ್ನು, ದೇವ ಉಪಕಾರ ಮಾಡಬೇಕು ಅಂತನೋ ಬುದ್ಧಿಯಿಂದ ಏನೂ ಶ್ರಮ ಇಲ್ಲದೆ ಜಗತ್ತಿನಲ್ಲಿ ಒಂದು ಅವಕಾಶ ಮಾಡಿಕೊಡ್ತಕ್ಕಂಥವನು. ಸೂರ್ಯನಿಗೆ, ಚಂದ್ರನಿಗೆ, ಪೃಥ್ವಿಗೆ ಇತ್ಯಾದಿಗಳಿಗೆ ಈ ರೀತಿಯಾಗಿರ್ತಕ್ಕಂಥ ನೀವು ಆಕಾಶದ ಈ ಸ್ಥಳದಲ್ಲಿ ಈ ಒಂದು ನಿಮ್ಮ ಕ್ರಾಂತ ವೃತ್ತದಲ್ಲಿ ನೀವು ಆರ್ಬಿಟ್ನಲ್ಲಿ ಸರಿಯಾಗಿರ್ರಿ ಅಂತ ತಿಳ್ಕೊಂಡಂತೆ ಇವುಗಳನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥ ಸೂರ್ಯ ಕೆಳಗೆ ಯಾಕೆ ಬೀಳೋದಿಲ್ಲ, ಪೃಥ್ವಿ ಸೂರ್ಯನ ಮೇಲೆ ಹೋಗಿ ಯಾಕೆ ಬೀಳೋದಿಲ್ಲ, ಯಾಕೆ ಅಂತಿಕೊಂಡಂತಂದರೆ ಆ ರೀತಿಯಾಗಿರ್ತಕ್ಕಂಥ ವಾಸುದೇವ ಆ ರೀತಿಯಾದಂಥ ಸ್ಥಳ ಮಾಡಿಕೊಟ್ಟಿದ್ದಾನೆ. ಸ್ಥಳ ಬಿಟ್ಟು ಹೋಗಬೇಡಿ ಅಂತ ತಿಳ್ಕೊಂಡಂತೆ ಅದಕ್ಕೆ ವಾಸುದೇವ ರೂಪ ಪರಮಾತ್ಮ ತೆಗೆದುಕೊಂಡು ಜಗತ್ತಿಗೆ ಅನುಕೂಲ ಮಾಡಿಕೊಟ್ಟ. ಇನ್ನು ಜಗತ್ತಿಗೆ ಅನುಕೂಲ ಮಾಡಿಕೊಡು ಮನೆ ಕಟ್ಟಬೇಕಾಗಿದ್ದರೆ ಒಂದು ಅಂಗಡಿಯಿಂದ ಜಲ್ಲಿ ಬರಬೇಕು, ಇನ್ನೊಂದು ಅಂಗಡಿಯಿಂದ ಉಸುಕು ಬರಬೇಕು, ಮತ್ತೊಂದು ಅಂಗಡಿಯಿಂದ ಸಿಮೆಂಟ್ ಬರಬೇಕು. ಬೇಡ, ಒಂದೇ ಅಂಗಡಿಯಲ್ಲಿದ್ದರೂ ಬೇರೆ ಬೇರೆ ಟ್ರಕ್ನಲ್ಲಿ ಬರಬೇಕು. ಇನ್ನೊಂದು ಕಡೆಯಿಂದ ಸೌದೆಗಳು ಬರಬೇಕು, ಮನೆ ಕಟ್ಟಲಿಕ್ಕೆ ಕಟ್ಟಿಗೆಗಳು, ಜಂತಿ ಇತ್ಯಾದಿಗಳಿಗೋಸ್ಕರ. ಆ ನಂತರ ಕಬ್ಬಿಣದ ರಾಡ್ ಬರಬೇಕು. ಅಲ್ಲಿಂದ ಇಲ್ಲಿಂದ ಎಲ್ಲವೂ ತಂದಿಡಬೇಕಲ್ಲ. ಸೃಷ್ಟಿಗೆ ಬೇಕಾಗಿರ್ತಕ್ಕಂತಹ ಸೂಕ್ಷ್ಮ ಪ್ರಕೃತಿಯನ್ನು, ಆನಂತರ ಅದರಲ್ಲಿರ್ತಕ್ಕಂಥ ಸತ್ವರಜಸ್ತಮೋ ಗುಣಗಳನ್ನು, ಅವುಗಳಿಂದ ಆಗ್ತಕ್ಕಂಥ ಅನೇಕ ವಸ್ತುಗಳನ್ನು ಎಲ್ಲವನ್ನು ಎಳೆದು ತಂದು ಇಟ್ಟು ವ್ಯವಸ್ಥೆ ಮಾಡ್ತಕ್ಕಂಥವನಿಗೆ ಸಂಕರ್ಷಣ ಅಂತ ಕರೀತಾರೆ. ಸಂಕರ್ಷಣ ಸರಿಯಾಗಿ ಎಳೆದು ತಂದು ಇಡ್ತಾನೆ, ಕರ್ಷಣ ಎಳೆಯೋದು ಅಂತ ಅರ್ಥ. ಸಮ್ಯಕ್ ಕರ್ಷಯತೆ, ಚೆನ್ನಾಗಿ ಎಳಿತಾನೆ ಅಂತ ಅರ್ಥ. ಸರಿಯಾಗಿ ತಂದಿಡ್ತಾನೆ ಅವನು, ಯಾವುದು ಕಡಿಮೆ ಮಾಡೋದಿಲ್ಲ. ಆದ್ದರಿಂದಾಗಿ ಗ್ರಾವಿಟೇಷನ್ ಫೋರ್ಸ್
ಆಯಾ ವಿಶಿಷ್ಟವಾಗಿರ್ತಕ್ಕಂಥ ಪ್ರತಿಯೊಂದು ಗ್ರಹಗಳು ತಮ್ಮೊಂದು ವಿಶಿಷ್ಟವಾಗಿರ್ತಕ್ಕಂತಹ ಕ್ರಾಂತ ವೃತ್ತದಲ್ಲಿ, ಆ ವೃತ್ತದಲ್ಲಿ ತಾವು ಒಂದು ಅದಕ್ಕೂ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಗ್ರಾವಿಟೇಷನ್ ಏರಿಯಾದಲ್ಲಿ ಇರ್ತಾರೆ. ಆ ರೀತಿಯಾಗಿ ಇರ್ತಕ್ಕಂಥ ಮತ್ತು ಪೃಥ್ವಿಯಲ್ಲಿ ವಸ್ತುಗಳು ತಾವು ಸ್ಥಿರವಾಗಿ ಉಳಿಬೇಕು. ಗಿಡ ಸ್ಥಿರವಾಗಿ ಉಳಿಬೇಕು, ಮನುಷ್ಯರು ಸ್ಥಿರವಾಗಿ ನಿಲ್ಲಬೇಕು. ಸಂಕರ್ಷಣ, ಕೆಳಗೆ ಶ್ರೇಷ್ಠ ದೇವರ ಅಂತರ್ಗತನಾಗಿ ಪರಮಾತ್ಮ ಪೃಥ್ವಿಯನ್ನು ಎಳೆದು ತನ್ನ ತಲೆ ಮೇಲೆ ಇಟ್ಕೊಂಡಿದ್ದಾನೆ. ಅಂದರೆ ಅರ್ಥೇನು? ಈ ಸಂಪೂರ್ಣ ಪೃಥ್ವಿಯನ್ನು ಕೆಳಗಿನಿಂದ ಎಳೆದು ಎಲ್ಲ ವಸ್ತುಗಳು ಗ್ರಾವಿಟೇಷನ್ ಸ್ಥಿರವಾಗಿರುವಂತೆ ಅಂತ ತಿಳ್ಕೊಂಡಂತೇಳಿ. ನ್ಯೂಟನ್ ಹುಟ್ಟುವಕ್ಕಿಂತ ಕೋಟಿ ವರ್ಷದ ಮೊದಲು, ಅಬ್ಜ ವರ್ಷದ ಮೊದಲು ಈ ಸಂಕರ್ಷಣ ಸಂಕಲ್ಪನೆ ನಮ್ಮ ಶಾಸ್ತ್ರ ಹೇಳಿದೆ. ಆಯಿತು. ಇನ್ನು ಜೀವರಿಗೆ ಈ ಶರೀರ ಕೊಡಬೇಕಲ್ಲ, ಅದನ್ನು ಕೊಡುವುದಕ್ಕೋಸ್ಕರ. ಆದರೆ ಮನೆ ಸಾಮಾನು ಬಂದು ಬಿದ್ದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನು ಹೇಗೆ ಕಟ್ಟಬೇಕು, ಎಷ್ಟು ಆಳವಾಗಿ ಭೂಮಿಯಲ್ಲಿ ಪಾಯ ತೆಗೆಯಬೇಕು, ಫೌಂಡೇಶನ್ ಎಷ್ಟು ಆಳವಾಗಿ ತೆಗೆಯಬೇಕು, ಎಷ್ಟು ಅಂತಸ್ತಿದ್ದರೆ ಎಷ್ಟು ದಪ್ಪ ಕಬ್ಬಿಣಗಳನ್ನು ಉಪಯೋಗಿಸಬೇಕು, ಇದಕ್ಕೋಸ್ಕರ ಆರ್ಕಿಟೆಕ್ಟ್ ಬೇಕಾಗ್ತದೆ. ಕಲ್ಪನೆ ಮಾಡಿಕೊಂಡು ಬುದ್ಧಿಯಿಂದ ಒಂದು ಸಂಕಲ್ಪನೆಯನ್ನು ನಿರ್ಧಾರ ಮಾಡಿ ಆ ಸಂಕಲ್ಪಕ್ಕೆ ಅನುಸಾರವಾಗಿ ಸರಿಯಾದ ಡಿಸೈನ್ ಮಾಡಿ, ಆ ನಂತರ ಎಲ್ಲಿ ಎಷ್ಟು ಸಿಮೆಂಟ್ ಹಾಕಬೇಕು, ಎಷ್ಟು ಸಿಮೆಂಟ್ ಇರಬಾರ್ದು, ಎಷ್ಟು ವರ್ಷ ಹೇಗೆ ಎಷ್ಟು ಭಾರ ತಡೀತದೆ, ಇದೆಲ್ಲ ಪ್ಲ್ಯಾನಿಂಗ್ ಮಾಡ್ತಕ್ಕಂಥ ಪರಮಾತ್ಮನಿಗೆ ಪ್ರದ್ಯುಮ್ನ ಅಂತ ತಿಳ್ಕೊಂಡಂತ ಹೇಳಿದ್ರು. ಅವರಿವನು ಬೇರೆ ಅಲ್ಲ, ಅವನೇ ಇನ್ನೊಂದು ರೀತಿ, ಅವನ ಕ್ವಾಲಿಟಿ, ಅವನದು ಇನ್ನೊಂದು ರೂಪ. ಇದು ಪರಮಾತ್ಮನ ವೈಭವ. ಒಂದೊಂದು ಕೆಲಸಕ್ಕೆ ಹೊಸ ರೂಪ ತೆಗೆದುಕೊಳ್ತಾನೆ. ಯಾಕೆ? ಆ ಕೆಲಸ ಮಾಡೋಂಥ ಹೆಸರು ಬರ್ತದೆ ಅವನಿಗೆ. ಸ್ಥಳ ಮಾಡಿಕೊಟ್ಟ ವಾಸುದೇವ ಅಂತ ಹೆಸರು ಬಂತು, ವಸ್ತುಗಳನ್ನೆಲ್ಲ ತಂದು ಕೊಟ್ಟ ಸಂಕರ್ಷಣ ಅಂತ ಹೆಸರು ಬಂತು. ಆ ನಂತರ ಬುದ್ಧಿಯಿಂದ ಜಗತ್ತಿನ ಪ್ಲ್ಯಾನ್ ಮಾಡಿ ಎಷ್ಟು ಚೆಂದಾಗಿ ಪ್ಲ್ಯಾನ್ ಮಾಡಿದ್ದಾನೆ ಪರಮಾತ್ಮ. ನಿಮ್ಮ ಕಣ್ಣುಗಳನ್ನು ನಿಮ್ಮ ಕೈಯಲ್ಲಿ ಇಟ್ಟಿದ್ರೆ ಏನು ಮಾಡ್ತಿದ್ರಿ? ಊಟ ಮಾಡೋ ಉಪ್ಪಿನಕಾಯಿ ಕಲಿಸಿದಾಗ ನಿಮ್ಮ ಕಣ್ಣಿನಿಂದ ನೀರೆಷ್ಟು ಬರ್ತಿತ್ತು. ಈ ಡಿಸೈನ್ ನೋಡಿ ಪರಮಾತ್ಮನದು. ಒಂದು ಮುಖ ಕನ್ನಡಿ ಎದುರಿಗೆ ನಿಂತುಕೊಂಡು ಎಂಥ ಚೆನ್ನಾಗಿ ಡಿಸೈನ್ ಮಾಡಿದ್ದಾನೆ. ಗ್ರೈಂಡಿಂಗ್ ಬೇಕು, ಪದಾರ್ಥಗಳನ್ನು ತಿನ್ನಲಿಕ್ಕೆ ಗ್ರೈಂಡ್ ಆಗಿ ಅದು ಮೆತ್ತಗಾಗಿ ಒಳಗೆ ಹೋಗ್ಬೇಕು, ಜೀರ್ಣ ಆಗಬೇಕಾದ್ರೆ 32 ಹಲ್ಲುಗಳನ್ನಿಟ್ಟ. ಆದರೆ ಅದು ಕಾಣಿಸಬಾರ್ದು ಅಂತೇಳಿ ತುಟಿಯನ್ನು ತಯಾರು ಮಾಡೋದು. ಒಂದೊಳ್ಳೆ ಈ ಮಿಟ್ಟಿಟ್ಟು ತೆಗೆದ್ರೆ ನನ್ನ ಮುಖ ನೋಡ್ತೀರ ವಾಪಸ್ ನೀವು? ಇಲ್ಲಲ್ಲ. ಈ ಪ್ಲ್ಯಾನ್ ಮಾಡಿದಂಥವನು ಪ್ರದ್ಯುಮ್ನ. ಈ ಪ್ಲ್ಯಾನಿಂಗ್ ಪ್ರಕಾರ ಶರೀರ ಕೊಟ್ಟವನು ಅನಿರುದ್ಧ. ಕೆಲಸ ಮಾಡ್ತಕ್ಕಂಥವನಿಗೆ ಯಾರು ಅಡೆತಡೆ ಮಾಡಬಾರ್ದು. ನಿರೋಧ ಅಂದರೆ ಅಡೆತಡೆ. ಅವನಿಗೆ ಫ್ರೀಡಮ್ ಇರಬೇಕು. ಆಗ ಚೆನ್ನಾಗಿ ಜಗತ್ತನ್ನು ಮನೆ ಕಟ್ತಾನೆ. ಆ ರೀತಿಯಾಗಿ ಮನೆ ಕಟ್ಟೋದಕ್ಕೋಸ್ಕರ, ನಮಗೆ ಶರೀರವನ್ನು ಕೊಡೋದಕ್ಕೋಸ್ಕರ ಪ್ರದ್ಯುಮ್ನ ಅನಿರುದ್ಧರು ಕಾರಣೀಭೂತರಾಗಿದ್ದಾರೆ. ಆ ನಂತರ ನಮ್ಮ ಯಜಮಾನ್ರು ಏನು ಬೇಕಾದ್ ಮಾಡ್ಕೊಳ್ಳಿ, ನನ್ನಷ್ಟಕ್ಕೆ ನಾನು ಆರಾಮಿರ್ತೀನಿ ಅಂತಕ್ಕಂಥವಳು ನಮ್ಮ ಮಹಾಲಕ್ಷ್ಮಿ ಅಲ್ಲ. ಮಹಾಲಕ್ಷ್ಮಿ ಹೇಳ್ತಾಳೆ, ಪತಿದೇವ ನನ್ನ ಮಕ್ಕಳಿಗೋಸ್ಕರ ಇಷ್ಟೆಲ್ಲ ನೀನು ಮಾಡ್ತಾ ಇದೆಯಲ್ಲ, ನಾ ಯಾಕೆ ಮಾಡಬಾರ್ದು? ನಾನು ನಿನ್ನ ಜೊತೆಗೆ ಬರ್ತೇನೆ ಅಂತ ಹೇಳಿ ವಾಸುದೇವನ ಜೊತೆಗೆ ಮಹಾಲಕ್ಷ್ಮೀ ದೇವಿ ಮಾಯಾ ಅಂತನೂ ಹೆಸರಿನಿಂದ ಬಂದಳು. ಮಾಯಾ ಅಂತಂದ್ರೆ ನಾನು ನನ್ನದು ಅಂತಿಕೊಂಡಂತನ್ನುವ ಮಮತೆ. ಈ ಮಮತೆಯನ್ನು ಹುಟ್ಟಿಸ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಎಲ್ಲೋ ಪ್ಲಾಟ್ ತೊಗೊಂಡಿರ್ತೀರಿ,
ಎಷ್ಟು ವರ್ಷ ನೋಡೋದೇ ಇಲ್ಲ ಅಲ್ಲಿ ಅವರು. ಯಾವಾಗ ಮನೆ ಕಟ್ತೀರಿ? ನಾನು ಆ ಮಮತೆ ಹುಟ್ಟಿಸೋಳು ಮಾಯಾದೇವಿ. ಅವನು ಸಂಕರ್ಷಣ ಎಲ್ಲ ಪದಾರ್ಥಗಳನ್ನು ತಂದಿಟ್ಟ ಮೇಲೆ ಸಂಕರ್ಷಣ ಜೊತೆಗೆ ಅವನ ಹೆಂಡತಿ ಜಯ ಅಂದ್ರೆ ಏನು ಗೊತ್ತೇನು? ಕಾರ್ಯಪ್ರವೃತ್ತಿ ಅಂತ ಅರ್ಥ. ಶ್ರೀರಾಮಚಂದ್ರನಿಗೆ ಜಯವಾಗಲಿ ಅಂದ್ರೇನು? ಪರಮಾತ್ಮ ನನ್ನ ಕಡೆಗೆ ನೋಡಲಿ ಅಂತ ಅರ್ಥ. ನನ್ನ ಕಡೆಗೆ ಪ್ರವರ್ತನ ಆಗಲಿ, ನನ್ನ ಕಡೆಗೆ ದಯ ಮಾಡಲಿಕ್ಕೆ ಪ್ರವರ್ತನ ಆಗಲಿ ಅಂತ ಅರ್ಥ. ಅವನಿಗೆ ಒಳ್ಳೆಯದಾಗಲಿ ಅಂತ ಅರ್ಥ ಅಲ್ಲ. ಸತ್ಯಾತ್ಮ ತೀರ್ಥ ಮಹಾರಾಜ್ ಕಿ ಜಯ, ಅವರಿಗೆ ಜಯ ಆಗಲಿ ಆಶೀರ್ವಾದ ಕೊಡ್ಲಿಕ್ಕೆ ನಾವ್ಯಾರು ಅಲ್ಲ. ಸತ್ಯಾತ್ಮ ತೀರ್ಥರ ಆ ಆಶೀರ್ವಾದ ದೃಷ್ಟಿ ನನ್ನ ಮೇಲೆ ಬೀಳಲಿ ಅಂತ ಅರ್ಥ. ಆದ್ದರಿಂದಾಗಿ ಜಯ ಅಂತಿಕೊಂಡಂತ ಹೆಸರು ತೆಗೆದುಕೊಂಡ್ಳು. ಏಕೆ? ಸೃಷ್ಟಿಯ ಕೆಲಸ ಪ್ರಾರಂಭ ಮಾಡಬೇಕು ಅಂತಿಕೊಂಡಂತ. ಆ ನಂತರ ಪ್ರದ್ಯುಮ್ನ ಪ್ಲ್ಯಾನ್ ಮಾಡಿದ, ಅದಕ್ಕೊಂದು ಆಕೃತಿ ಕೊಡಬೇಕಲ್ಲ, ಅದೇ ಕೃತಿ. ಪ್ರದ್ಯುಮ್ನ ಹೆಂಡತಿ ಹೆಸರು ಕೃತಿ. ಅನಿರುದ್ಧ ಸೃಷ್ಟಿ ಮಾಡಿ ತಯಾರಾಯಿತು. ಆಯ್ತು, ಸೃಷ್ಟಿ ಆಯಿತು ಅಂತಿಕೊಂಡಂತೇಳಿ ಶಾಂತಿಯಿಂದ ಆನಂದ ಪಡಬೇಕು. ಅವನ ಹೆಸರು ಶಾಂತಿ. ನಿಷ್ಕಾರಣವಾಗಿ ಹೆಸರು ಬಂದಿಲ್ಲ. ಮಾಯಾ, ಜಯ, ಕೃತಿ, ಶಾಂತಿ. ಇವರು ಕೂಡ ಇವ್ರ ಜೊತೆಯಲ್ಲಿ ಅವರು ಹುಟ್ಟಿ ಬಂದಿಲ್ಲ, ಅವತಾರ ತೆಗೆದುಕೊಂಡು ಬಂದಿದ್ದಾರೆ. ಈ ದೇಹ ಮಾಡುವಾಗ ಸೂಕ್ಷ್ಮ ದೇಹ ಮೇಲೆ ಲಿಂಗ ದೇಹ ಅಂತ ಇರ್ತದೆ. ಆ ಲಿಂಗ ದೇಹದ ಮೇಲೆ ಜ್ಞಾನಾತ್ಮಕ ಆವರಣೆ ಮಾಡಿ ಪ್ರದ್ಯುಮ್ನ ಏನು ಮಾಡ್ತಾನೆ? ಅನಿರುದ್ಧ ಕೊಡ್ತಾನೆ. ಅನಿರುದ್ಧ ಡೆವಲಪ್ಮೆಂಟ್ ಮಾಡಪ್ಪ, ಇವ್ರ ಶರೀರದ ಡೆವಲಪ್ಮೆಂಟ್ ಆಗಲಿ. ಅನಿರುದ್ಧ ಏನು ಮಾಡ್ತಾನೆ? ಅವರವರ ಯೋಗ್ಯತೆ, ಕರ್ಮ ಇತ್ಯಾದಿಗಳ ಜೊತೆಯಲ್ಲಿ ಅವರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಷೋಡಶ ಕಲಾತ್ಮಕವಾದದ್ದು ಪ್ರದ್ಯುಮ್ನ ಕೊಟ್ಟದ್ದು. ಅನಿರುದ್ಧನ ಕೊಡ್ತಾನೆ. ಅನಿರುದ್ಧ ಏನು ಮಾಡ್ತಾನೆ? ಪ್ರದ್ಯುಮ್ನನಿಗೆ ಇನ್ನೊಂದು ಸ್ವಲ್ಪ ಇದಕ್ಕೆ ಜ್ಞಾನಾತ್ಮಕವಾದ ಸೇರಿಸಿಕೊಡಪ್ಪ ಪ್ರದ್ಯುಮ್ನ ಅಂತಕೊಂಡಂತೆ. ಮತ್ತು ಪ್ರದ್ಯುಮ್ನ ಅದಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನೇಂದ್ರಿಯ ಇತ್ಯಾದಿಗಳು ಬೇಕಾದ ಅನುಕೂಲತೆಯನ್ನು ಮಾಡಿಕೊಟ್ಟಾಗ ಅನಿರುದ್ಧ ಪಂಚಮಹಾಭೂತ ಮನಸ್ಸು ಬುದ್ಧಿಗಳನ್ನು ಸೇರಿಸಿ, ಮನಸ್ತತ್ವವನ್ನು ಸೇರಿಸಿ 24 ತತ್ವದ ಒಂದು ಈ ಶರೀರವನ್ನು ನಿರ್ಮಾಣ ಮಾಡ್ತಾನೆ. ಅವರೇ ಅನಿರುದ್ಧನಿಂದ ಬಂದಿರತಕ್ಕಂತಹ ಸ್ಥೂಲ ಶರೀರವುಳ್ಳ ಜೀವರು. ಅನಿರುದ್ಧನಿಂದ ಬಂದಿರತಕ್ಕಂಥವರು. ನಿರ್ದೇಹ ಕಾಂಸ ಭಗವಾನ್ ಅನಿರುದ್ಧ ನಾಮ ಜೀವಾನ್ ಸ್ವಕರ್ಮ ಸಹಿತಾನ್ ಉದರೇ ನಿವೇಶ್ಯ ಚಕ್ರೇಥ ದೇಹ ಸಹಿತಾನ್ ಕ್ರಮಶಃ ಸ್ವಯಂಭೂ ಪ್ರಾಣಾತ್ಮಶೇಷ ಗರುಡೇಶ ಮುಖಾನ್ ಸಮಗ್ರಾನ್. ಒಂದೇ ಗರುಡಶೇಷ ರುದ್ರರು ಅಂತ ಹೇಳ್ತಾ ಜಡ ಸೃಷ್ಟಿಯನ್ನು ಕೂಡ ಇಲ್ಲಿ ಸೂಚನೆ ಮಾಡಿಬಿಡ್ತಾರೆ ಮಧ್ವಾಚಾರ್ಯರು. ಪ್ರತ್ಯೇಕವಾಗಿ ಹೇಳೋದಿಲ್ಲ. ಯಾವಾಗ ರಮಾದೇವಿ ಅವಳು ಮಾಯಾರೂಪದಿಂದ ವಾಸುದೇವನ ರೂಪದಲ್ಲಿ ಅಭಿವ್ಯಕ್ತಳಾದಳು, ಅವಳು ಮಾಡಿದ ಕೆಲಸ ಏನು? ಮೂಲ ಪ್ರಕೃತಿಯಲ್ಲಿ ಪ್ರಳಯದಲ್ಲಿ ಸಾಮ್ಯಾವಸ್ಥೆಯಲ್ಲಿ ಇರುವ ಸತ್ವರಜಸ್ತಮೋ ಗುಣಗಳಿಗಲ್ಲಿ ವಿಕೃತಿಯನ್ನುಂಟು ಮಾಡಿ, ವಿಕೃತಿ ಅಂತಂದರೆ ಅವುಗಳಲ್ಲಿ ಕ್ರಿಯೆಯನ್ನುಂಟು ಮಾಡಿ ಅವುಗಳು ಬೇರೆ ಬೇರೆ ಪ್ರಪೋರ್ಷನೆಟ್ನಲ್ಲಿ ಒಂದಾಗಬೇಕು ಅಂತ ಹೊಸ
ಒಂದು ಕಂಪೌಂಡ್ ಹೊಸ ಹೊಸ ರೂಪದಿಂದ ಬೇರೆ ಬೇರೆ ಕಂಪೌಂಡ್ ಸೇರಿಸಿ ಒಂದು ತತ್ವ ಮಾಡಂತೆ. ಆಕ್ಸಿಜನ್ ಹೈಡ್ರೋಜನ್ ಸೇರಿ ನೀರಾದಂತೆ. ಆಕೆ ಏನು ಮಾಡಿದ್ಲು? ಒಂದು ಸತ್ವಗುಣ ಇಲ್ಲ ಒಂದು ತಮೋಗುಣ, 10 ಸತ್ವಗುಣ, 10 ಪಟ್ಟು ಸತ್ವಗುಣ, 100 ಪಟ್ಟು ರಜೋಗುಣ ಸೇರಿಸಿ ಮಹತ್ತತ್ವ ಅಂತ ನಿರ್ಮಾಣ ಮಾಡಿದ್ಲು. ಆನಂತರ ಒಂದು ಸತ್ವಗುಣ 10 ಪಟ್ಟು ತಮೋಗುಣ 100 ಪಟ್ಟು ರಜೋಗುಣ ಸೇರಿಸಿ ಆಗ ಅಹಂಕಾರ ತತ್ವ ಅಂತಿಕೊಂಡಂತೆ ನಿರ್ಮಾಣ ಮಾಡಿದ್ಲು. ಆ ಅಹಂಕಾರ ತತ್ವದಲ್ಲಿ ಎಷ್ಟು ಭಾಗ ಅದು? ಮಣಿಮಂಜರಿ ಹೇಳ್ರಿ. 3 ಭಾಗ ಅದು. ಯಾವ 3 ಭಾಗಗಳು? ವೈಕಾರಿಕ ತೇಜಸ ತಾಮಸ. ವೈಕಾರಿಕ ತೈಜಸ ತಾಮಸ 3 ಭಾಗಗಳದ್ದು. ಆನಂತರ ವೈಕಾರಿಕ ಅಹಂಕಾರ ತತ್ವದಿಂದ ದೇವತೆಗಳನ್ನು ಸೆಟ್ ಮಾಡಿದೆ. ದೇವತೆಗಳ ಶರೀರ. ತೈಜಸ ಅಹಂಕಾರದಿಂದ ಖಾನಿ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಮತ್ತು ಮನಸ್ಸನ್ನು ಸೃಷ್ಟಿ ಮಾಡಿದೆ. ತಾಮಸ ಅಹಂಕಾರದಿಂದ ಪಂಚ ಮಹಾಭೂತ, ಪಂಚ ತನ್ಮಾತ್ರಗಳ ಸೃಷ್ಟಿಯಾಯಿತು. ಅಂದರೆ ಪಂಚ ಮಹಾಭೂತ, ಪಂಚ ತನ್ಮಾತ್ರ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ತತ್ವ, ಆನಂತರ ಬುದ್ಧಿತತ್ವ, ಮಹತ್ತತ್ವ, ಅವ್ಯಕ್ತ ತತ್ವ, ಅದರ ಮೇಲೆ ವಿಷ್ಣು ತತ್ವ ಸೇರಿ ಈ ಜಗತ್ತಿನ ಸ್ಥೂಲ ರೂಪ. ಅಚೇತನಕ್ಕೂ ಸ್ಥೂಲ ರೂಪ, ಚೇತನರಿಗೆ ಸ್ಥೂಲವಾದ ಶರೀರ. ಇವುಗಳನ್ನು ಪರಮಾತ್ಮ ತಾನು ಕೊಟ್ಟಿದ್ದ. ಅದು ಎಲ್ಲದರಲ್ಲಿಯೂ ಕೂಡ ಪರಮಾತ್ಮನ ಒಂದು ರೂಪಗಳಿವೆ. ಮೊದಲು ಪರಮಾತ್ಮ ಒಬ್ಬನಿದ್ದ. ಒಬ್ಬನು ಐದಾದ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ನಾರಾಯಣನನ್ನು ಮೂಲ ರೂಪ ಸ್ವಲ್ಪ ಬದಿಗೆ ಸರಿದಾಗ 1 4 ಆಯಿತು. ಆ 4 ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಆ 4ರಲ್ಲಿ 1 ಸೇರಿ 5 ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪ. ಆ 5 ಡಬಲ್ ಆಗಿ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಭಾರ್ಗವ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಅದು 12 ಆಯಿತು. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ದಾಮೋದರನವರೆಗೆ. ಕೃಷ್ಣ ಪಕ್ಷದಲ್ಲಿ ಮತ್ತು 12. ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಕೃಷ್ಣನವರೆಗೆ. ಈ 24 ಹೋಗಿ 51 ಆಯಿತು. ಅಜ, ಆನಂದ, ಇಂದ್ರ, ಈರ, ಉಗ್ರ ಸ್ವರ ವ್ಯಂಜನಗಳಿಂದ ಅಭಿವ್ಯಕ್ತವಾಗುವ ರೂಪ. ಅವುಗಳ ಜೊತೆಗೆ 24 ಕೇಶವಾದಿಗಳು, 10 ದಶಾವತಾರ ರೂಪ. ಆನಂತರ ವಿಶ್ವ, ತೈಜಸ, ಪ್ರಾಜ್ಞಾ, ತುರ್ಯ, ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ, ಕ್ರುದ್ಧೋಲ್ಕ, ಮಹೋಲ್ಕ, ವೀರ್ಯೋಲ್ಕ, ದ್ಯುಲ್ಕ, ಸಹಸ್ರೋಲ್ಕ, ವಷಟ್ಕಾರ, ಶಂಶಮಾರ. ಆನಂತರ ವೇದವ್ಯಾಸ, ಹಯಗ್ರೀವ, ಕಪಿಲ ಮತ್ತು ದತ್ತಾತ್ರೇಯ, ಪರಮಾತ್ಮನ ಎಲ್ಲ ರೂಪಗಳು ಸೇರಿ 101 ರೂಪ. ಅದೇ 101 ಹೋಗಿ ವಿಶ್ವಂ, ವಿಷ್ಣುರ್ವಷಟ್ಕಾರು ಇತ್ಯಾದಿ 1000 ರೂಪ. ಪರ, ಅಪರ ಇತ್ಯಾದಿ ಬಹುರೂಪ. ಅಜಿತ ಇತ್ಯಾದಿ ಅನಂತ ರೂಪ. ಅಜಿತಾದ್ಯನಂತ ರೂಪ. ಯಾಕಪ್ಪ ದೇವರಿಗೆ ಇಷ್ಟೆಲ್ಲ ರೂಪ ಯಾಕೆ ತೆಗೆದುಕೊಳ್ಬೇಕು? ಹೌದು, ಇರಬೇಕಲ್ಲ. ನಿನ್ನಲ್ಲಿ ಇರಬೇಕು, ನನ್ನಲ್ಲಿ ಇರಬೇಕು, ಇವನಲ್ಲಿರ್ಬೇಕು, ಅವರಲ್ಲಿರ್ಬೇಕು, ಈ ಕುರ್ಚಿಯಲ್ಲಿರ್ಬೇಕು, ಈ ಮೇಜ್ನಲ್ಲಿರ್ಬೇಕು, ಟೇಬಲ್ನಿರ್ಬೇಕು,
ಕಣಕಣದಲ್ಲಿರಬೇಕು, ನೀರಿನಲ್ಲಿರಬೇಕು, ಪ್ರತಿಯೊಂದರಲ್ಲಿ ಇರಬೇಕಲ್ಲ. ಈ ರೀತಿಯಾಗಿ ಪರಮಾತ್ಮ ನಿರ್ದೋಷನಾಗಿದ್ದರೂ ಕೂಡ ಕೇವಲ ಉಪಕಾರಕ್ಕೋಸ್ಕರ ಅನಂತ ರೂಪವನ್ನು ತೆಗೆದುಕೊಳ್ತಾನೆ. ಪಂಚಾತ್ಮಕಸ್ಸ ಭಗವಾನ್ ದ್ವಿಷಡಾತ್ಮಕೋಭೂತ್ ಪಂಚದ್ವಯೀ ಶತಸಹಸ್ರ ಪರೋಮಿತಶ್ಚ ಏಕಸ್ಸಮೋಪ್ಯಖಿಲ ದೋಷ ಸಮುಜ್ಜಿತೋಪಿ ಸರ್ವತ್ರ ಪೂರ್ಣಗುಣಕೋಪಿ ಬಹುಪಮೋಭೂತ್. ಇಂಥ ಪರಮಾತ್ಮ ಹೇಗಿದ್ದಾನೆ? ಯಾರಾದರೂ ನಾಳೆ ನಿಮಗೆ ದೇವರು ಹೇಗಿದ್ದಾನೆ ಅಂತ ಕೇಳಿದರೆ ಈ ಶ್ಲೋಕ ಹೇಳಬೇಕು. ನಿರ್ದೋಷ ಪೂರ್ಣ ವಿಗ್ರಹ ಆತ್ಮತಂತ್ರ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನಃ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ಪರಮಾತ್ಮ ಈ ರೀತಿಯಾಗಿದ್ದಾನೆ. ಏನಾಗಿದ್ದಾನೆ? ದೋಷ ಇಲ್ಲ, ಅನಂತ ಪ್ರತಿಯೊಂದು ಪರಿಪೂರ್ಣವಾದ ಅನಂತ ಗುಣಗಳಿಂದ ಯುಕ್ತನಾಗಿದ್ದಾನೆ. ನಂಬರ್ 2. ನಂಬರ್ 3 ಸ್ವತಂತ್ರನಾಗಿದ್ದಾನೆ. ನಂಬರ್ 4 ಪ್ರಾಕೃತ ಶರೀರ ಇಲ್ಲ. ನಂಬರ್ 5 ಅಪ್ರಾಕೃತ ಶರೀರ ಉಳ್ಳವನಾಗಿದ್ದಾನೆ. ನಂಬರ್ 6 ಅವನ ಎಲ್ಲ ಶರೀರದ ಅವಯವಗಳು, ಕಣ್ಣು, ಕೈ, ಕಾಲು, ಮೂಗು, ಪ್ರತಿಯೊಂದು ಆನಂದ ಪರಿಪೂರ್ಣ. ಕಣ್ಣು ಆನಂದ, ಕಿವಿ ಆನಂದ, ಮೂಗು ಆನಂದ, ಎಲ್ಲವೂ ಆನಂದ. ಇಂಥ ಪರಮಾತ್ಮನಿಗೂ ಅವನ ಗುಣಗಳಿಗೂ ಅವನ ಅವಯವಗಳಿಗೂ ಅವನ ಅವತಾರಕ್ಕೂ ಯಾವ ಭೇದ ಇಲ್ಲ, ಎಲ್ಲವೂ ಪರಿಪೂರ್ಣ. ಅವನ ಕೇವಲ ಮೂಗಿನ ತುದಿ ಜಗತ್ತಿನ ಸೃಷ್ಟಿಯಾದ್ಯಷ್ಟಗಳನ್ನು ಮಾಡಬಹುದು. ಮೂಗಿನ ತುದಿ ಬರೆಯಬಹುದು, ಮೂಗಿನ ತುದಿ ಓದಬಹುದು, ಮೂಗಿನ ತುದಿ ಅಡುಗೆ ಮಾಡಬಹುದು, ಮೂಗಿನ ತುದಿ ಊಟ ಮಾಡಬಹುದು, ಎಲ್ಲ. ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮತಂತ್ರ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚ ಹೀನಃ ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ಮತ್ತೆ ಪರಮಾತ್ಮ ಹೇಗಿದ್ದಾನೆ? 3 ಶ್ಲೋಕ ನೆನ್ಪಿಟ್ಕೊಳ್ಳಿ. ದೇವರು ಹೇಗಿದ್ದಾನೆ ಅಂತ ತಿಳಿದುಕೊಳ್ಳೋಕೆ 3 ಶ್ಲೋಕ ಭಯಪಾಠ ಇರಬೇಕು. ಇಂಥ ಪರಮಾತ್ಮ ಕಾಲತಃ ಸರ್ವತ್ರ ವ್ಯಾಪ್ತ, ದೇಶತಃ ಸರ್ವತ್ರ ವ್ಯಾಪ್ತ, ಗುಣತಃ ಸರ್ವತ್ರ ವ್ಯಾಪ್ತ. ಕಾಲತಃ ಅನಂತ, ದೇಶತಃ ಅನಂತ, ಗುಣತಃ ಅನಂತ. ದೇವರು ಎಂದಿನಿಂದ ಎಲ್ಲಿ ತನಕ ಇರ್ತಾನೆ? ಇನ್ಫಿನಿಟ್. ಪರಮಾತ್ಮ ಎಲ್ಲಿಂದ ಎಲ್ಲಿವರೆಗೂ ಯಾವ ಪ್ರದೇಶದಲ್ಲಿದ್ದಾನೆ? ಇನ್ಫಿನಿಟ್. ದೇವರ ಗುಣಗಳೆಷ್ಟು? ಇನ್ಫಿನಿಟ್. ಗುಣ ಹೆಚ್ಚಾಗ್ತೇವೇನು? ಇಲ್ಲ. ಗುಣ ಕಡಿಮೆ ಆಗ್ತೇವೇನು? ಇಲ್ಲ. ಇಂಥವನು ಯಾರಾದರೂ ಇದ್ದಾನೇನು? ಇಲ್ಲ. ಹಿಂದಿನಿದ್ದೇನು? ಇಲ್ಲ. ಮುಂದಾಗ್ತಾನೇನು? ಇಲ್ಲ. ಇವನ ಸಮಾರ ಯಾರಿದ್ದಾರೇನು? ಇಲ್ಲ. ಇವನಕ್ಕಿಂತ ದೊಡ್ಡವರು? ಇಲ್ಲ. ಇಲ್ಲ ಹೋಗಿ ಇಲ್ಲಲ್ಲ ಅಲ್ಲಲ್ಲ ಆಯಿತು. ಬಹುಶಃ ಇದನ್ನೇ ತೊಗೊಂಡಿದ್ದಾರೆ, ಯಾರಿಗೂ ಗೊತ್ತು. ಇನ್ನೊಬ್ಬರು ಕಾಲಾಚ್ಚ ದೇಶ ಗುಣತೋಶ್ಚನ ಚಾದಿರಂತಹ ವೃದ್ಧಿಕ್ಷಯೋನತು ಪರಸ್ಯ ಸದಾತನಸ್ಯ ನೈತಾದೃಶಃ ಕ್ವಚ ಬಭೂವನ ಚೈವ ಭಾವ್ಯ ನಾಸ್ತ್ಯುತ್ತರ ಕಿಮ ಪರಾತ್ ಪರಮಸ್ಯ ವಿಷ್ಣು. ಸಾರ ಹೇಳ್ತಾ ಇದ್ದಾನೆ. ಇದು ಒಂದೊಂದು ಶ್ಲೋಕಕ್ಕೆ 2 ದಿವಸ ಬೇಕು. ಇನ್ನು 3ನೇದ್ದು ಪರಮಾತ್ಮ ಹೇಗಿದ್ದಾನೆ? ಸರ್ವಜ್ಞ. ಅವನಿಗೆಲ್ಲೂ ಗೊತ್ತಿದೆ. ಈಶ್ವರತಮಃ, ಜಗತ್ತನ್ನು ನಿಯಮಿಸುವ ರಮಾಬ್ರಹ್ಮಾದಿಗಳಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ಸರ್ವಶಕ್ತಿ, ಅವನ ಸಮಾನ ಶಕ್ತಿ ಯಾರಿಗೂ ಇಲ್ಲ. ಶಕ್ತಿ ಅಂದರೆ ಏನಿರಬೇಕು ಅದೆಲ್ಲವೂ ಅವನಲ್ಲಿದೆ. ಪರಿಪೂರ್ಣವಾದ ಶಕ್ತಿ, ಅದಕ್ಕೆ ಅಂತೆ ಇಲ್ಲ, ಅದನ್ನು ಇನ್ಫಿನಿಟ್.
ಪೂರ್ಣವಾದ, ಎಂದಿಗೂ ನಾಶವಾಗದ ಬಲ, ಆನಂತರ ಜ್ಞಾನ, ಆನಂದ, ಪರಾಕ್ರಮದ ರೂಪ ಇವನೇ. ಇವನ ಶರೀರ ಅಂದ್ರೇನು? ಜ್ಞಾನ, ಆನಂದ, ಬಲ, ವೀರ್ಯ ಇತ್ಯಾದಿ. ಇವನಿಗೆ ಷಡ್ಗುಣ ಸಂಪನ್ನ ಅಂತ ಕರೀತಾರೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಪರಮಾತ್ಮ ಸಮಗ್ರ ಐಶ್ವರ್ಯ, ಸಮಗ್ರ ವೀರ್ಯ, ಸಮಗ್ರ ಪರಾಕ್ರಮ, ಸಮಗ್ರ ಜ್ಞಾನ, ಸಮಗ್ರ ವಿಜ್ಞಾನ, ಸಮಗ್ರ ಕಾಂತಿ, ಇವೆಲ್ಲವೂ ಒಂದೇನಾದರೂ ಒಂದು ರೂಪ ತಾಳುವಂತಿದ್ದರೆ ಅದೇ ಪರಮಾತ್ಮ. ಇವನ ಆಜ್ಞೆ ಇಲ್ಲದೇ ಇದ್ದರೆ, ಇವನ ಇಚ್ಛೆ ಇಲ್ಲದೇ ಇದ್ದರೆ ಲಕ್ಷ್ಮೀ, ಬ್ರಹ್ಮ ಇತ್ಯಾದಿಗಳು ಏನು ಮಾಡಲಿಕ್ಕಾಗೋದಿಲ್ಲ. ಲಕ್ಷ್ಮೀದೇವಿ ಮಹಾಸಮರ್ಥಳು. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿಪ್ರಕಾಶ ನಿಯಮಾವೃತ ಬಂಧ ಮೋಕ್ಷ ಯಸ್ಯಾಹ ಅಪಾಂಗಲವ ಮಾತ್ರತಃ. ಯಾವಳ ಭ್ರುಕುಟಿ ಕಟಾಕ್ಷದಿಂದ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ ಮೋಕ್ಷ ಎಲ್ಲವೂ ನಡೀತದೆ ಅಂತ ಮಹಾಲಕ್ಷ್ಮಿ ಇವನ ಆಜ್ಞೆ ಇಲ್ಲದೇ ಇದ್ದರೆ, ಇವನ ಇಚ್ಛೆ ಇಲ್ಲದೇ ಇದ್ದರೆ, ಇವನ ಅನುಗ್ರಹ ಇಲ್ಲದೇ ಇದ್ದರೆ ಏನು ಮಾಡಲಿಕ್ಕೆ, ಅಲಗಾಡಲಿಕ್ಕಾಗೋದಿಲ್ಲ ಅವಳಿಗೆ. ಅವಳಿಗೆ ಸ್ಥಿತಿ ಅಂತಂದಮೇಲೆ ಉಳಿದವ್ರಿಗೇನು? ಬ್ರಹ್ಮಾದಿಗಳಿಗೂ ಅದೇ ಸ್ಥಿತಿ. ಇನ್ನು ನಮಗೆ ಅವ್ರಿಗಿಂತ ಅನಂತ ಪಾಲ ಸಣ್ಣವ್ರು ನಾವು. ಆದ್ದರಿಂದಾಗಿ ಅವನು ಸ್ವತಂತ್ರ, ಉಳಿದವರು ಪರತಂತ್ರರು. ಯಜ್ಞ ಯಸ್ಯಾಜ್ಞೆಯಾರಹಿತಮಿಂದಿರಯಾ ಸಮೇತಂ ಬ್ರಹ್ಮೇಶ ಪೂರ್ವಕಮಿದಂ ನತು ಕಶ್ಚೇಷಂ. ಇನ್ನು ನಮಗೂ ಪರಮಾತ್ಮನಿಗಿರುವ ಸಂಬಂಧ ಹೇಗೆ? ಎಷ್ಟು ಸಂಬಂಧ ಇದೆ ನಮಗೂ ಭಗವಂತನಿಗೂ? ವೇಳೆ ಆಗಿದೆಯಲ್ಲ, ನಾಳೆ ತಿಳಿದುಕೊಳ್ಳೋಣ. ಇತಿ ಅದ್ಯ ಕಥಾ ಪ್ರಸಿದ್ಧ. ವೇಳೆ ಆಗಿದೆಯಲ್ಲ, ಭಾಳ ಆಗಿದೆ. ಆದ್ದರಿಂದ ಉಳಿದದ್ದನ್ನು ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.